ಎಲ್ಲರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನಮಸ್ಕಾರ. ವರಪ್ರದ ಗುರವ ವೈರಾಗ್ಯ ಭಾಗ್ಯೋರಧೌ ವೇದಾಂತಾಮೃತಸಾರವಂತಮನುಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯ ಕೌಸ್ತುಭಸ್ಯ ತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣ ಇತಿ ತ್ವಯುಗಾಗಮಾन्तಂ ಆಚಾರ್ಯಭಕ್ತಿಪರಿಪೂತಮನರ್ಘಶೀಲಂ ಗೋಪಾಲದೇಶಿಕಮುನಿಂ ಗುರುಮಾಶ್ರಯಾಮಃ. ನಾರಾಯಣಾಖ್ಯೇತಿರಾಜಪದಾಬ್ಜಭೃಂಗ ಶ್ರೀವಾಸಯೋಗಿ ಗುರುಣಾರ್ಪಿತವಾರಮೀಶೆ ಭಕ್ತ್ಯಾದಿಪೂರ್ಣವರದಾರಿ ಕೃಪಾತ್ತಚಿಹ್ನಂ ಶ್ರೀನಿವಾಸ ಮುನಿವರ್ಯಮಹಂ ಪ್ರಪದ್ಯೆ. ಶ್ರೀನಾರಾಯಣ ಯೋಗೀಂದ್ರ ವರದಾರಿ ಕೃಪಾಶ್ರಯಂ ಋಂಗೇಶಪಾದವಿನತಂ ಶ್ರೀನಿವಾಸ ಮುನಿಂ ಭಜೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮಂ ವ್ಯಾಮೋಹತಸ್ತರಿತರಾಣಿ ತನಾಯ ಮೇನೆ अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये. विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं दत्त्वं हस्तामलकताङ्गतं यस्य सारस्वरस्रोतो कुलामोदवासितं श्रुतीनां श्रमायालं शठारिं तमुपास्महे. वन्दे वैकुण्ठसेनान्यं देवं सुपुत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रसे स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन कृतितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिपृढो यद्गीतानामदर्शेदं च सा निगमपरिषन्नेदीयां संनिरामयमाशयम् जननपदवी यातायातश्रमापहरां धियं जनयतु समे देवः श्रीमान् धनञ्जय सारथिः सन्तः सारथयः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्. ಹತ್ತನೇ ಅಧ್ಯಾಯದಲ್ಲಿ ಪರಮಾತ್ಮನಲ್ಲಿ ಭಕ್ತಿಯು ಉತ್ಪನ್ನವಾಗುವುದಕ್ಕೆ ವಿರೋಧಿಯಾದ ಪಾಪಗಳನ್ನೆಲ್ಲ ನಾಶಪಡಿಸಿಕೊಳ್ಳುವುದಕ್ಕೆ ಏನು ಉಪಾಯ ಅನ್ನೋದನ್ನು ಪರಮಾತ್ಮನು ಉಪದೇಶ ಮಾಡ್ತಿರುವಂತಹದ್ದು. ಪರಮಾತ್ಮನ ಅಚಿಂತ್ಯವಾದ ಯಾಥಾತ್ಮ್ಯ ಜ್ಞಾನವೇ ಅದಕ್ಕೆ ಉಪಾಯವು. ಆ ಜ್ಞಾನದಿಂದಲೇ ಈ ವಿರೋಧಿಗಳೆಲ್ಲ ನಾಶವಾಗುತ್ತೆ. ಆ ಪರಮಾತ್ಮನನ್ನು ಹೇಗೆ ತಿಳಿಬೇಕು ಅಂತ ಹೇಳಿದ್ರೆ, ಮಾಂ ಅನಾದಿಂ ಅಜಮನಾದಿಂಚ ವೇತ್ತಿ ಲೋಕಮಹೇಶ್ವರಂ ಸಹಾಮರ್ಥ್ಯೇಷು ಅಸಮ್ಮೂಢ ಸರ್ವಪಾಪೈ ಪ್ರಮುಚ್ಯತೆ. ಆವಾಗ ಅವನಿಗೆ ಯಾವ ಮೋಹವೂ ಇರೋದಿಲ್ಲ. ಆದ್ದರಿಂದ ಅವನಿಗೆ ಎಲ್ಲ ವಿಧವಾದ ಪರಮಾತ್ಮನಿಗೆ ಇತರರೊಡನೆ ಸಜಾತೀಯತೆ ಅನ್ನುವಂತಹ ಒಂದು ತಪ್ಪಾದ ಜ್ಞಾನವು ಯಾರಿಗೆ ಇಲ್ಲವೋ, ಯಾರು ಪರಮಾತ್ಮನನ್ನ ಲೋಕಮಹೇಶ್ವರನು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಅವನೇ ಒಡೆಯನು, ಸ್ವಾಮಿಯಾದವನು. ಹೇಗೆ ಲೋಕದಲ್ಲಿರುವ ರಾಜರುಗಳು ಇತರ ಮನುಷ್ಯರಂತೆ ಅವರಿಗೆ ಸಜಾತಿಯರಾಗಿದ್ದಾರೋ, ಅದೇ ರೀತಿಯಲ್ಲಿ ದೇವತೆಗಳಿಗೆಲ್ಲ ಅಧಿಪತಿಯಾದ ಇಂದ್ರನೂ ಹಾಗೆಯೇ ಅವನು ಕರ್ಮವಶ್ಯನೇ. ಅಷ್ಟೇ ಅಲ್ಲ, ಈ ಬ್ರಹ್ಮಾಂಡಕ್ಕೆ ಅಧಿಪತಿಯಾದ ಚತುರ್ಮುಖ ಬ್ರಹ್ಮನು ಅಷ್ಟೇ ಸಂಸಾರಿಗಳಿಗೆ ಸಜಾತೀಯನಾದವನು. ಆದ್ದರಿಂದ ಇವರೆಲ್ಲರಿಗೂ ಕೂಡ ಭಾವನಾತ್ರಯ ಅನ್ನುವುದು ಎಲ್ಲರಿಗೂ ಇದೆ. ಅದೇ ರೀತಿಯಲ್ಲಿ ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿ ಮಾಡುವನೇ ಪರಮಾತ್ಮ ಅಂತ ಶ್ರುತಿ ಹೇಳುವುದರಿಂದ ಅವನು ಸೃಜ್ಯನಾದವನೇ, ಅವನು ಕರ್ಮವಶ್ಯನಾದ್ದರಿಂದ ಸೃಷ್ಟಿ ಮಾಡಲ್ಪಡ್ತಾನೆ, ಸೃಷ್ಟಿ ಪ್ರಳಯಕ್ಕೆಲ್ಲ ಒಳಗಾಗ್ತಾನೆ ಅನ್ನೋದು ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಅನೇಕ ಯೋಗಿಗಳು, ಋಷಿಗಳಿಗೆಲ್ಲ ಬೇಕಾದಷ್ಟು ತಪಶಕ್ತಿಯಿಂದ ಅವರಿಗೆ ಆಶ್ಚರ್ಯವಾದ ಶಕ್ತಿಗಳು, ಅಣಿಮಾದಿ ಐಶ್ವರ್ಯಗಳು ಎಲ್ಲ ಇರುತ್ತೆ. ಅವರೆಲ್ಲರೂ ಕೂಡ ಕರ್ಮವಶ್ಯರೇ ಆದ್ದರಿಂದ ಅವರೆಲ್ಲರಿಗಿಂತಲೂ
ಎಲ್ಲರಿಗೂ ಈಶ್ವರನಾದವನು ಪರಮಾತ್ಮನು ಅವರೆಲ್ಲರಿಗಿಂತ ವಿಸಜಾತೀಯನಾದವನು. ಅದನ್ನು ತಿಳಿಯುವಂಥದ್ದು ಅದು ಯಾಥಾತ್ಮ್ಯ ಜ್ಞಾನ ಅಂತ ಹೇಳುವ ಪರಮಾತ್ಮನ ವಿಷಯದಲ್ಲಿ ಯಾಥಾತ್ಮ್ಯ ಜ್ಞಾನ ಅಂತ ಹೇಳಿದ್ರೆ ಆ ರೀತಿ ಅವನನ್ನು ತಿಳಿಬೇಕು. ಉಭಯಲಿಂಗ ವಿಶಿಷ್ಟನಾದವನು ಅಂತ ಹೇಳಿ ಪರಮಾತ್ಮನ ಶ್ವೇತರ ಸಮಸ್ತ ವೈಲಕ್ಷಣ್ಯ ಅದನ್ನು ಯಾರು ಹಾಗೆ ತಿಳಿತಾರೋ ಅವರಿಗೆ ಪರಮಾತ್ಮನಲ್ಲಿ ಇರುವ ಭಕ್ತಿಗೆ ಉತ್ಪತ್ತಿಯಾಗಲು ಇರುವ ವಿರೋಧಿಗಳೆಲ್ಲ ನಾಶವಾಗುತ್ತೆ ಅನ್ನೋದನ್ನು ಹೇಳುವಂತಹ ಶ್ಲೋಕ ಇಲ್ಲಿ. ಅದರಲ್ಲಿ ತಾತ್ಪರ್ಯ ಚಂದ್ರಿಕೆಯಲ್ಲಿ ಸ್ವಲ್ಪ ಭಾಗವನ್ನು ನೋಡಿದ್ದೆವು. ಇದರಿಂದ ಇಲ್ಲಿ ಸಜಾತೀಯತೆ ಅನ್ನೋದನ್ನು ಅದು ಪ್ರಧಾನವಾದದ್ದು. ಅವತಾರಗಳಲ್ಲಿ ವಿಶೇಷವಾಗಿ ಎಲ್ಲರೂ ಪರಮಾತ್ಮನನ್ನು ಸಾಮಾನ್ಯವಾದ ಮನುಷ್ಯನಂತೆ ಅಂತ ತಿಳಿದರು. ಅದುವೆಲ್ಲ ಸರಿ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಲೋಕಮೇಶ್ವರ ಅನ್ನುವ ಶಬ್ದ ಸರ್ವ ಗೋಚರೈ ಐಶ್ವರ್ಯಸ್ಯ ಸರ್ವಗೋಚರ ಐಶ್ವರ್ಯಸ್ಯ ವಿವಕ್ಷಿತತ್ವಾತ್ ನಿತ್ಯಾನಾಮಪಿ ವ್ಯವಚ್ಛೇದ ಸಿದ್ಧಿ. ಎಲ್ಲ ವಿಧವಾದ ಐಶ್ವರ್ಯವೂ ಇರುವುದರಿಂದ ನಿತ್ಯರೂ ಕೂಡ ಅದರಿಂದ ವ್ಯವಚ್ಛೇದಿಸಲ್ಪಟ್ಟಿದ್ದಾರೆ. ನಿತ್ಯರಿಗೆ ಸಂಸಾರ ಸಂಬಂಧವೇ ಇಲ್ಲ. ಆದ್ದರಿಂದ ಅವರು ಅಂಡಾಧಿಪತಿಯೋ ಅಥವಾ ದೇವಾಧಿಪತಿಯೋ ಅವರುಗಳಂತೆ ಕರ್ಮವಶ್ಯರಲ್ಲವಲ್ಲ. ಅವರಿಗಿಂತಲೂ ಪರಮಾತ್ಮನಿಗೆ ವಿಸಜಾತೀಯತ್ವ ಇದೆಯಾ ಅಂತ ಹೇಳಿದ್ರೆ ಈ ರೀತಿಯಾದ ಪರಮೇಶ್ವರ್ಯ ಅಂತ ಹೇಳುವುದು ಪರಮಾತ್ಮನಿಗಲ್ಲದೆ ಬೇರೆ ಯಾರಿಗೂ ಇಲ್ಲ. ನಿತ್ಯರೂ ಕೂಡ ಪರಮಾತ್ಮನ ಅನುಗ್ರಹದಿಂದಲೇ ಅವರಿಗೆ ಆ ರೀತಿಯಾದ ಒಂದು ಸಂಸಾರದ ಸಂಘವೇ ಇರದಿರುವಂತಹ ಒಂದು ಅವಸ್ಥೆ ಉಂಟಾಗಿರುವಂತಹದ್ದು. ಅಂತಹ ಒಂದು ಭಾಗ್ಯ ಉಂಟಾಗಿರುವುದು ಪರಮಾತ್ಮನ ಅನುಗ್ರಹದಿಂದಲೇ, ಸ್ವತಂತ್ರವಾಗಲ್ಲ. ಆದ್ದರಿಂದ ಅವರು ಕೂಡ ಇದರಿಂದ ಅವರಿಗಿಂತಲೂ ಪರಮಾತ್ಮನು ವಿಸಜಾತೀಯವನು. ಸಜಾತೀಯಸ್ಯ ಕಥಂ ಅಧಿಕತ್ವ ಸಿದ್ಧಿ ತ್ಯಕ್ತ ಕೇನಚಿತ್ ಕರ್ಮಣಃ. ಸಜಾತೀಯರಿಗೆ ಹೇಗೆ ಆಧಿಕ್ಯ ಅಂತ ಹೇಳಿದ್ರೆ ಅವರಿಗೆ ಬೇರೆ ಯಾವುದೋ ಒಂದು ಕರ್ಮ ಮಾಡಿ ಪುಣ್ಯವನ್ನು ಪಡೆದುಕೊಂಡಿರ್ತಾರೆ. ಆದ್ದರಿಂದ ಅವರಿಗೂ ಒಂದು ಅಧಿಕಾರ ಇರುತ್ತೆ. ಕಥಂ ಅಂಡಾಧಿಪತೇ ತದಧೀನ ಸ್ವರೂಪ ಸ್ಥಿತಿ ಪ್ರವೃತ್ತಿಭಿ ಇತರ ಸಂಸಾರಿಭಿ ಸಾಜಾತ್ಯಂ ಅಂತ ಹೇಳಿದ್ರೆ ಅಂಡಾಧಿಪತಿಯಾದವನು ಅವನ ಅಧೀನದಲ್ಲಿರುವ ಸ್ವರೂಪ ಸ್ಥಿತಿ ಪ್ರವೃತ್ತಿ ಎಲ್ಲ ಇರುವಂತಹ ಸಂಸಾರಿಗಳೆಲ್ಲ ಅವನಿಂದಲೇ ಅವನ ಮೂಲಕ ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಅವನಿಂದ ಸೃಷ್ಟಿಯಾಗುವಂತಹ ಇತರ ಸಂಸಾರಿಗಳಿಗೂ ಅವರಿಗೆಲ್ಲ ಒಡೆಯನಾದ ಅಂಡಾಧಿಪತಿಯಾದ ಚತುರ್ಮುಖ ಬ್ರಹ್ಮನಿಗೂ ಹೇಗೆ ಸಾಜಾತ್ಯ ಅಂತ ಹೇಳಿದ್ರೆ ಇಬ್ಬರು ಹೇಗೆ ಒಂದೇ ಜಾತಿಯಿಂದ ಹೇಳಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅವನು ಕರ್ಮವಶನೇ, ಅವನು ಸೃಜ್ಯನಾಗುವವನೇ. ಮೂರು ಭಾವನೆಗಳು ಭಾವನಾತ್ರಯ ಅಂತರ್ಗತನಾದವರೇ ಇವರೆಲ್ಲರೂ ಕೂಡ. ಕರ್ಮಭಾವನಾ, ಬ್ರಹ್ಮಭಾವನಾ, ಉಭಯ ಭಾವನಾ ಇತಿ ಭಾವನಾತ್ರಯಂ. ಎಲ್ಲ ಭಾವನಾತ್ರಯದಲ್ಲಿ ಅಂತರ್ಗತರಾದವರು. ತೇಷಾಮಪಿ ಭಾವನಾತ್ರಯ ಯೋಗಾದಿಕಂ ಭಗವತ್ ಪರಾಶರ ಶೌನಕಾದಿಭಿ ಪ್ರಪಂಚಿತಂ. ಇದೆಲ್ಲ ಕೂಡ ವಿಷ್ಣು ಪುರಾಣದಲ್ಲಿಯೂ ಎಲ್ಲ ಪ್ರಸಿದ್ಧವಾಗಿ ಇಲ್ಲಿ ಬೇಕಾದಷ್ಟು ಹೇಳಲ್ಪಟ್ಟಿದೆ. ಅದರ ವಿಷಯದಲ್ಲಿ ಚತುರ್ಮುಖ ಬ್ರಹ್ಮನು ಸೃಷ್ಟನಾಗ್ತಾನೆ. ಇದೆಲ್ಲವೂ ಕೂಡ ಯಥಾ ಹಿರಣ್ಯಗರ್ಭಾದೀನಾಂ ಉಪಕ್ರಮ್ಯ. ಈ ವಿಷ್ಣು ಪುರಾಣದ ಶ್ಲೋಕವನ್ನು ಹೇಳ್ತಾರೆ. ಶೌನಕರದು ವಿಷ್ಣು ಧರ್ಮೋತ್ತರ ಪುರಾಣ ಅಂತ ಹೇಳಿ, ವಿಷ್ಣು ಧರ್ಮೋತ್ತರ ಪುರಾಣ ಅನ್ನೋದು ಶೌನಕರು ಹೇಳಿರುವಂತಹದ್ದು. ವಿಷ್ಣು ಪುರಾಣ ಅನ್ನೋದು ಪರಾಶರರು ಮಾಡಿರುವಂತಹದ್ದು. ಅದರಿಂದ ಪ್ರಮಾಣಗಳನ್ನು ತೋರಿಸ್ತಾರೆ. ಈಗ ಹಿರಣ್ಯಗರ್ಭನೇ ಮೊದಲಾದವರು ಅಶುದ್ಧಾಸ್ತೆ ಸಮಸ್ತಾಸ್ತು ದೇವಾದ್ಯಾ ಕರ್ಮಯೋನಯ. ಎಲ್ಲರೂ ಕೂಡ ಕರ್ಮದ ಕಾರಣ ಬಂದಿರುವಂತಹ ಶರೀರವನ್ನು ಉಳ್ಳವರೇ. ಆದ್ದರಿಂದ ಅಶುದ್ಧರೇ ಎಲ್ಲರೂ ಕೂಡ. ಆ ಬ್ರಹ್ಮಸ್ತಂಭ ಪರ್ಯಂತಹ ಜಗದ ಅಂತರ್ವ್ಯವಸ್ಥಿತಾ ಪ್ರಾಣಿನಃ ಕರ್ಮಜನಿತ ಸಂಸಾರ ವಶವರ್ತಿನಃ ಯತಃ ತಥೋನತೆ ಧ್ಯಾನಿನಾಂ ಉಪಕಾರಕಃ ಅಂತ ಅವರಿಗೆ ಆಶ್ರಯತ್ವ ಆಗಿದ್ರೆ ಧ್ಯಾನ ಅವರು ಧ್ಯೇಯವಾಗುವುದಿಲ್ಲ, ಧ್ಯೇಯ ಪದಾರ್ಥವಾಗುವುದಿಲ್ಲ. ಅವರು ಧ್ಯಾನ ಮಾಡಿ ಸಂಸಾರವನ್ನು ಕಳೆದುಕೊಳ್ಬೇಕು ಅಂತ ಹೇಳಿದ್ರೆ ಇವರಿಂದ ಧ್ಯಾನ ಮಾಡಿದ್ರೆ ಏನು ಪ್ರಯೋಜನವಿಲ್ಲ. ಅದರಿಂದ ಕರ್ಮವಶ್ಯತ್ವವೇ ಉಂಟಾಗುತ್ತೆ ನಮಗೆ ಹೊರತು ಬೇರೆ ಅದಕ್ಕಿಂತ ಅಧಿಕವಾದ ಫಲ ಅನ್ನೋದು ಸಿಗೋದಿಲ್ಲ. ಅವರೇ ಕರ್ಮವಶ್ಯರಾಗಿ ಸಂಸಾರದಲ್ಲಿ ಇರುವುದರಿಂದ ಅವರು ಏನು ಪ್ರಯೋಜನವಿಲ್ಲ ನಮಗೆ ಅವರ ಧ್ಯಾನ ಮಾಡಿ. ಅದ ಪ್ರತಿಬುದ್ಧೈ ಅನುಪಾಸ್ಯತ್ವಂ ಭಗವದೀನತ್ವ ಪಂಚಮ ಏವ ವೇದೆ ಸುವ್ಯಕ್ತಂ. 5ನೆಯ ವೇದ ಅಂತ ಪ್ರಸಿದ್ಧವಾದ ಮಹಾಭಾರತವು ಪಂಚಮ ವೇದ ಅಂತ ಹೇಳಲ್ಪಟ್ಟಿರುವಂತಹದ್ದು. ಪ್ರತಿಬುದ್ಧಾಹ ನ ಸೇವಂತೆ.
ಬ್ರಹ್ಮಾಣಂ ಶಿತಿಕಂಠಂಚ ಯಾಶ್ಚ ಅನ್ಯಾ ದೇವತಾ ಸ್ಮೃತಾ ಪ್ರತಿಬುದ್ಧಾ ನ ಸೇವಂತೆ ಯಸ್ಮಾತ್ ಪರಿಮಿತಂ ಫಲಂ. ಪ್ರತಿಬುದ್ಧರು ಅಂತ ಹೇಳಿದ್ರೆ ಪ್ರತಿಬುದ್ಧಸ್ತು ಮೋಕ್ಷ ಭಾಕ್ ಅಂತ ಹೇಳಲ್ಪಟ್ಟಿದೆ. ಮೋಕ್ಷಕ್ಕೆ ಮುಖ್ಯ ಆದವನು ಅವರು ಅವರನ್ನು ಸೇವಿಸೋದಿಲ್ಲ, ದೇವತೆಗಳನ್ನ. ಯಾಕೆಂದ್ರೆ ಬ್ರಹ್ಮ ಚತುರ್ಮುಖ ಬ್ರಹ್ಮನಾಗಲಿ ರುದ್ರನಾಗಲಿ ಇಲ್ಲ ಬೇರೆ ಯಾವ ದೇವತೆಗಳೆಲ್ಲ ಹೇಳಲ್ಪಟ್ಟಿದ್ದಾರೋ ಅವರು ಯಾರನ್ನು ಕೂಡ ಮುಮುಕ್ಷುಗಳು ಸೇವಿಸೋದಿಲ್ಲ. ಯಾಕೆ ಅಂದರೆ ಇವರೆಲ್ಲರ ಒಂದು ಸೇವನೆಯಿಂದ ಅಥವಾ ಧ್ಯಾನದಿಂದ ಅವರ ಆರಾಧನೆಯಿಂದ ನಮಗೆ ಸಿಗುವ ಫಲವೆಲ್ಲ ಪರಿಮಿತವಾದ ಫಲ. ಒಂದು ಅದೆಲ್ಲ ಪ್ರಶ್ನೆ ಕೇಳ್ಬೋದಾ? ಹೇಳಿ. ಬ್ರಹ್ಮ ಚತುರ್ಮುಖ ಬ್ರಹ್ಮನು ಕರ್ಮವಶ್ಯ ಅಂದ್ರೆ ಅವನ ಅವನ ಪತ್ನಿ ಸರಸ್ವತಿ ಕೂಡ ಕರ್ಮವಶ್ಯಳ? ಸಂದೇಹವೇ ಇಲ್ಲ. ಹೌದು ಹೌದು, ಸರಿ ಸರಿ. ಅವಳು ಒಬ್ಬ ದೇವತೆ, ಆದ್ರಿಂದ ದೇವತೆಗಳೆಲ್ಲರೂ ಕೂಡ ಕರ್ಮವಶ್ಯರೇ. ಓಕೆ. ಏತೌ ದ್ವೌ ವಿಬುಧ ಶ್ರೇಷ್ಠೌ ಪ್ರಸಾದ ಕ್ರೋಧಜೌ ಸ್ಮೃತೌ ತದಾರ್ದರ್ಶಿತ ಪಂಥಾನೌ ಸೃಷ್ಟಿ ಸಂಹಾರ ಕಾರಕೌ. ಇದು ಕೂಡ ಭಾರತ ಮೋಕ್ಷ ಪರ್ವದಲ್ಲಿ ಬರುವಂತಹದ್ದು. ದ್ವೌ ವಿಬುಧ ಶ್ರೇಷ್ಠೌ ಅಂತ ಹೇಳಿದ್ರೆ ಇಬ್ಬರು ಶ್ರೇಷ್ಠರು ಯಾರು ಅಂದ್ರೆ ಚತುರ್ಮುಖ ಬ್ರಹ್ಮ ಒಬ್ಬ, ರುದ್ರ ಒಬ್ಬ. ಒಬ್ಬನು ಪ್ರಸಾದ ಪರಮಾತ್ಮನ ಒಂದು ಪ್ರಸನ್ನನಾಗಿರುವಾಗ ಸೃಷ್ಟನಾಗಿರುವಂತಹ ಅವನು ಚತುರ್ಮುಖ ಬ್ರಹ್ಮ. ಅವನ ಕ್ರೋಧದಿಂದ ಸೃಷ್ಟನಾಗಿರುವವನು ರುದ್ರ. ಅದರಿಂದ ರುದ್ರನಿಗೆ ರೌದ್ರವಾದ ರೂಪ ಅಂತ ಹೇಳಲ್ಪಡುತ್ತೆ. ಪ್ರಸಾದ ಕ್ರೋಧಜೌ, ಅವನ ಪ್ರಸಾದದಿಂದಲೂ ಕ್ರೋಧದಿಂದಲೂ ಉತ್ಪನ್ನರಾದವರು ಚತುರ್ಮುಖ ಬ್ರಹ್ಮ ಮತ್ತೆ ರುದ್ರ ಅಂತ ಮಹಾಭಾರತದಲ್ಲಿ ಅವನಿಂದ ತೋರಿಸಲ್ಪಟ್ಟ ಮಾರ್ಗ, ಅವನ ಮಾರ್ಗದರ್ಶನದಲ್ಲಿ ಅಂದರೆ ಪರಮಾತ್ಮನ ಅಂತರ್ಯಾಮಿಯಾದ ಪರಮಾತ್ಮನ ಮಾರ್ಗದರ್ಶನದಲ್ಲಿ ತದಾದರ್ಶಿತ ಪಂಥಾನವು ಸೃಷ್ಟಿ ಸಂಹಾರ ಕಾರಕವು, ಸೃಷ್ಟಿಯನ್ನು ಸಂಹಾರವನ್ನು ಮಾಡ್ತಾರೆ. ಸಂಹಾರ ಅನ್ನುವುದು ಒಂದು ಕ್ರೂರವಾದ ಕಾರ್ಯ ಅಂತ ಹೇಳಲ್ಪಟ್ಟಿದೆ. ಇದು ಬಹಳ ಭಯಂಕರವಾದದ್ದು ಸಂಹಾರ. ರುದ್ರನು ಸಂಹಾರ ಮಾಡ್ತಾನೆ, ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಇದೆಲ್ಲ ಪರಮಾತ್ಮನ ಒಂದು ಅಂತರ್ಯಾಮಿಯಾಗಿ ಅವರ ಮೂಲಕ ಮಾಡಿಸುವಂಥ ಕೆಲಸ. ಆದ್ದರಿಂದ ಅವನ ಮೂಲಕ ಅವನಿಂದಲೇ ಇದೆಲ್ಲ ನಡೆಯಲ್ಪಡುತ್ತೆ. ಇವರನ್ನ ನಿಮಿತ್ತವಾಗಿ ಇಟ್ಟುಕೊಂಡು ಇವರ ಮೂಲಕ ಮಾಡಿಸ್ತಾನೆ ಪರಮಾತ್ಮ. ಇದಕ್ಕೆಲ್ಲ ಪ್ರಮಾಣಗಳನ್ನು ತೋರಿಸ್ತಾರೆ. ಭಾವನಾತ್ರಯ ಅನ್ವಯನ ಸಹ ಹಿರಣ್ಯಗರ್ಭಸ್ಯ ಕಾರ್ಯತ್ವಾದಿ ಸಮುಚ್ಚಯಾರ್ಥ ಚ ಶಬ್ದ. ಭಾವನಾತ್ರಯ ಮತ್ತೆ ಹಿರಣ್ಯಗರ್ಭನು ಕೂಡ ಕಾರ್ಯವಾಗಿದ್ದಾನೆ ಅಂತ ಹೇಳಿದ್ರಿಂದ ಅವನಿಗೂ ಕೂಡ ಚ ಅಂತ ಹೇಳಿರೋದು ಸಮುಚ್ಚಯ ಎರಡೂ ಸೇರಿದೆ ಅಂತ ಅರ್ಥ. ಅವನು ಕರ್ಮಾತ್ಮ, ಅವನು ಕಾರ್ಯವೇ ಅಂದರೆ ಸೃಷ್ಟಿ ಮಾಡಲ್ಪಡ್ತಾನೆ. ಅದಕ್ಕೆ ಪ್ರಮಾಣವನ್ನು ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರೇರಣೋತಿ ತಸ್ಮೈ ಅಂತ ಹೇಳಿಬಿಟ್ಟು ತಗಂ ಮಹಾತ್ಮ ಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ ಅಂತ ಹೇಳಿ ಶ್ವೇತಾಶ್ವತರ ಉಪನಿಷತ್ತಿನ ಮಂತ್ರ. ಅವನು ಕೂಡ ಸೃಷ್ಟಿಗೆ ಒಳಪಡ್ತಾನೆ ಅಂತ ಹೇಳಲ್ಪಡುತ್ತೆ. ಸನತ್ ಕುಮಾರ ರುದ್ರಾದಿ ಬ್ರಹ್ಮಕುಮಾರ ವರ್ಗಂ ಅಭಿಪ್ರೇತ್ಯ ಆಹ ತಥಾ ಅನ್ಯೇಪಿ ಅಂತ ಹೇಳಿ ಮಿಕ್ಕಿದವರು ಕೂಡ ಅಷ್ಟೇ. ರುದ್ರನಾಗಲಿ ಇಲ್ಲ ಬ್ರಹ್ಮನ ಮಕ್ಕಳಾದಂತಹ ಮಾನಸ ಪುತ್ರರು ಅಂತ ಹೇಳಲ್ಪಡುವರು ಸನಕ ಸನತ್ ಕುಮಾರ ಸನತ್ ಸುಜಾತ ಮತ್ತೆ ಸನಂದನ, 4 ಜನ. ಇವರೆಲ್ಲ ಬ್ರಹ್ಮನ ಮಾನಸ ಪುತ್ರರು ಅಂತ ಹೇಳಲ್ಪಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಇದರಲ್ಲೇ ಅಂತರ್ಗತರಾದರು. ಎಲ್ಲರೂ ಕೂಡ ಈ ಬ್ರಹ್ಮಾಂಡದಲ್ಲಿ ಇರುವಂತಹವರೇ. ಅದಕ್ಕೆ ಮೇಲೆ ಯೋಗಿಗಳು ಅನೇಕ ಸಿದ್ಧಿಯನ್ನು ಪಡೆದುಕೊಳ್ತಾರೆ. ಅಣಿಮಾದಿ ಸಿದ್ಧಿಗಳು, ಅಣಿಮಾ ಮಹಿಮಾ ಚ ತಥಾ ಲಘಿಮಾ ಗರಿಮಾ ವಶಿತ್ವಂ ಐಶ್ವರ್ಯಂ ಪ್ರಾಪ್ತಿ ಪ್ರಾಕಾಮ್ಯಂ ಚ ಇತಿ ಅಷ್ಟೈಶ್ವರ್ಯಾಣಿ ಯೋಗಯುಕ್ತಸ್ಯ. ಯೋಗದಲ್ಲಿ ಇದೆಲ್ಲ ಪಡೆದುಕೊಳ್ತಾರೋ. ತಾನಿ ಚ ಕರ್ಮಾಧೀನ ಭಗವತ್ ಸಂಕಲ್ಪ ಅಧೀನಾನಿ ಏವ. ಇದೆಲ್ಲವೂ ಕೂಡ ಅವರ ಪೂರ್ವ ಪುಣ್ಯಗಳ ಅಧೀನ ಫಲ. ಇದೆಲ್ಲ ಪೂರ್ವಜನ್ಮಗಳಲ್ಲಿ ಅವರು ಮಾಡಿರುವಂತಹ ಸಂಪಾದಿಸಿರುವ ಪುಣ್ಯದ ಫಲವಾಗಿ ಈ ರೀತಿಯಾಗಿ ಅವರಿಗೆ ಯೋಗದಿಂದ ಸಿದ್ಧಿಯೆಲ್ಲ ಉಂಟಾಗುತ್ತೆ. ಎಲ್ಲ ಪರಮಾತ್ಮನ ಸಂಕಲ್ಪದ ಅಧೀನದಲ್ಲಿಯೇ ಇದೆಲ್ಲ ಸಿಗುತ್ತೆ. ಆದ್ದರಿಂದ ರೌದ್ರಸ್ಯ ಅಣಿಮಾದ್ಯೈಶ್ವರ್ಯಸ್ಯ ಕ್ವಚಿತ್ ಅಕೃತ್ರಿಮತ್ವೋಕ್ತಿ ಜನ್ಮ ಪ್ರಭೃತಿ ಸಿದ್ಧತಾ ಮಾಹ. ಅವರಿಗೂ ಕೂಡ ಕೆಲವು ಕಡೆ ಒಂದು ಪ್ರಮಾಣವನ್ನು ತೋರಿಸ್ತಾರೆ. ಹೇಳುವಾಗ ಮಹಾದೇವ ಸರ್ವಮೇಧೆ ಮಹಾತ್ಮ ಹುತ್ವಾತ್ಮಾನಂ ದೇವದೇವೋ ಬಭುವ ಅನ್ನೋದು ಪ್ರಮಾಣ. ಇದರಲ್ಲಿ ಹೇಳುವಾಗ ಕ್ವಚಿತ್ ಅಕೃತ್ರಿಮತ್ವ ಉಕ್ತಿ. ರುದ್ರನ ಮತ್ತು ರುದ್ರನ ಅಣಿಮಾ ಮೊದಲಾದ ಐಶ್ವರ್ಯಗಳು ರುದ್ರನಿಗೆ ಬಂದಿರೋದು ಹೇಗೆ ಅಂದರೆ ಅಕೃತ್ರಿಮವಾದದ್ದು ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಬಂದಿರೋದು ಅವನಿಗೆ ಅನ್ನುವ ಒಂದು ವಚನ ಹೇಳಿದೆ. ಆ ವಚನ, ಆ ಉಕ್ತಿಯು ಕೂಡ ಅದಕ್ಕೇನು ಅರ್ಥ ಮಾಡಬೇಕು ಅಂದರೆ ಜನ್ಮ ಪ್ರವೃತ್ತಿ ಸಿದ್ಧತ್ವಾತ್ ಅಂತ. ಪೂರ್ವ ಜನ್ಮದ ಪುಣ್ಯದಿಂದ ಅವನಿಗೆ
ಹುಟ್ಟಿದಾಗಿದ್ದಲೇ ಐಶ್ವರ್ಯ ಬಂದಿದೆ ಅಂತ ಅರ್ಥ. ಜನ್ಮ ಪ್ರವೃತ್ತಿ ಆದ್ದರಿಂದ ಅದು ಅಕೃತ್ರಿಮ ಅಂತ ಹೇಳಿರೋದು ಆ ರೀತಿ. ಈ ಜನ್ಮದಲ್ಲಿ ಅವನು ಈ ಒಂದು ಜನ್ಮದಲ್ಲಿ ಯೋಗ ಮಾಡಿ ಪಡೆದುಕೊಂಡಿರೋದಲ್ಲ, ಹಿಂದಿನ ಜನ್ಮದ ಪುಣ್ಯದಿಂದ ಹುಟ್ಟಿದಾಗಿಂದಲೇ ಅದು ಬಂದಿದೆ ಆ ಸಿದ್ಧಿ ಅನ್ನುವ ಅರ್ಥದಲ್ಲಿ. ಯಾಕೆ ಅಂದರೆ ಅವನಿಗೂ ಕೂಡ ಹುತ್ವಾ ಆತ್ಮಾನಂ ದೇವದೇವೋ ಭಗುವ, ಆ ದೇವತ್ವ ಹೇಗೆ ಬಂತು ಅಂದರೆ ಅವನು ಇದರಿಂದಲೇ ಸರ್ವಮೇಧದಲ್ಲಿ ತನ್ನನ್ನೇ ಆಹುತಿಯನ್ನಾಗಿ ಮಾಡಿ ಅವನು ಈ ಒಂದು ಪದವಿಯನ್ನು ಪಡೆದುಕೊಂಡಿದ್ದಾನೆ ಅಂತ ಹೇಳೋದ್ರಿಂದ ಅದು ಕರ್ಮಕೃತವಾದದ್ದೇ ಎಂದು ತಿಳಿಯುತ್ತೆ. ಇದೆಲ್ಲವೂ ಕೂಡ ಇತ್ಯಾದಿ ವಿರೋಧ. ಇಲ್ಲದೆ ಹೋದರೆ ಈ ಪ್ರಮಾಣಗಳಿಗೆಲ್ಲ ವಿರೋಧ ಬರುತ್ತೆ. ಅದು ಅಕೃತ್ರಿಮ ಅಂತ ಹೇಳಿದ್ರೆ ಸ್ವಾಭಾವಿಕವಾದದ್ದು ಅನ್ನೋದಕ್ಕೆ ಈ ರೀತಿ ಅರ್ಥ ಮಾಡಬೇಕು. ಯಾಕೆ ಅಂದರೆ ಅವನು ಕೂಡ ಕರ್ಮವಶ್ಯನೇ ಒಂದು ಅನ್ನೋದಕ್ಕೆ ಪ್ರಮಾಣಗಳು ಬೇಕಾದಷ್ಟು ಇದೆ. ಲೋಕಶಬ್ದ ಲೋಕ್ಯತೆ ಇತಿ ವ್ಯುತ್ಪತ್ತಿಯ ಸರ್ವಸಂಗ್ರಾಹಕ ಇತಿ ಅಭಿಪ್ರಾಯಣ ಕಾರ್ಯ ಇತಿ. ಅಂದರೆ ಲೋಕಃ ಅಂತ ಹೇಳುವಾಗ ಲೋಕ್ಯತೆ ಇತಿ ಲೋಕಃ ಅಂತ ಒಂದು ವ್ಯುತ್ಪತ್ತಿ ಹೇಳಿದ್ರೆ, ಇಲ್ಲಿ ಅಸಮ್ಮೋಹ ಲೋಕ ಮಹೇಶ್ವರಂ ಹೇಳುವಾಗ ಕಾರ್ಯಕಾರಣಾವಸ್ಥಾತ್ ಅಚೇತನಾತ್ ಅಚೇತನಾತ್ ಬದ್ಧಾತ್ ಮುಕ್ತಾಚ ಚೇತನಾತ್ ಈಶಿತವ್ಯಾತ್ ಸರ್ವಸ್ಮಾತ್ ಎಲ್ಲವೂ ಇಲ್ಲಿ ಲೋಕಮಹೇಶ್ವರ ಅಂತ ಹೇಳಿದ್ರೆ ಲೋಕ್ಯತೆ ಅಂದೇನ ಅಂತೆ ಲೋಕ್ಯತೆ ಇತಿ ಲೋಕಃ ಅಂತ ಹೇಳ್ಬೇಕು. ಕರ್ಮ ವ್ಯುತ್ಪತ್ತಿ ಅಂತ ಅರ್ಥ. ಯಾವ್ಯಾವುದು ಲೋಕದಲ್ಲಿದೆಯೋ ಅವುಗಳೆಲ್ಲ ಸೇರಲ್ಪಡುತ್ತೆ. ಕಾರ್ಯ ಕಾರಣ ಅವಸ್ಥೆಯಲ್ಲಿರುವ ಚೇತನ ಅಚೇತನವಾಗಲಿ ಬದ್ಧರು ಮುಕ್ತರು ಎಲ್ಲರೂ ಎಲ್ಲ ಚೇತನರು ಎಲ್ಲರಿಗಿಂತಲೂ ಕೂಡ ಅಚೇತನಕ್ಕೂ ಚೇತನ ಬದ್ಧ ಮುಕ್ತರಿಗೂ ನಿತ್ಯರು ಎಲ್ಲರೂ ಕೂಡ ಅದರಲ್ಲಿ ಸೇರಿಸಲ್ಪಟ್ಟಿದ್ದಾರೆ ಲೋಕಃ ಅಂತ ಹೇಳೋದ್ರಿಂದ ಅದು ಕರ್ಮ ವ್ಯುತ್ಪತ್ತಿಯನ್ನು ತೆಗೆದುಕೊಳ್ಬೇಕು. ಆದ್ದರಿಂದ ಯಾವ ಪದಾರ್ಥಗಳು ಎಲ್ಲ ಪದಾರ್ಥಗಳು ಅದರಲ್ಲಿ ಸೇರಿದೆ. ಎಲ್ಲಕ್ಕೂ ಕೂಡ ಅವನ ತನ್ನ ಉಭಯ ಲಿಂಗ ವಿಶಿಷ್ಟನಾದ್ದರಿಂದ ನಿಖಿಲಹೇಯ ಪ್ರತ್ಯನೀಕ ಅನವಧಿಕಾತಿಶಯ ಅಸಂಖ್ಯೇಯ ಕಲ್ಯಾಣ ಗುಣೈಕತಾನತೆಯ ನಿಯಮನೈಕ ಸ್ವಭಾವೈತಯಾತ ವಿಷಯಾತೀಯ. ಅದರಿಂದ ಇತರ ಸಜಾತೀಯತ್ವ ಅನ್ನುವುದು ಪ್ರಧಾನವಾದ ಜ್ಞಾನ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಪರಮಾತ್ಮನು ನಾನೇ ಜೀವಾತ್ಮನೇ ಪರಮಾತ್ಮ ಆಗೋದಿಲ್ಲ. ಪರಮಾತ್ಮನು ಮತ್ತೆಲ್ಲರಿಗಿಂತಲೂ ವಿಲಕ್ಷಣನಾದವನು. ಎಲ್ಲ ರೂಪಗಳಲ್ಲಿಯೂ ಅಷ್ಟೇ. ಅವನು ವಿಭವಾವತಾರವೇ ಆಗಲಿ ಯಾವ ಅವತಾರಗಳಲ್ಲಿ ಆದರೂ ಕೂಡ ಇತರ ಸಜಾತೀಯತ್ವ ಅನ್ನೋದಿಲ್ಲ ಅವನಿಗೆ. ಸಕಲೇತರ ವಿಸಜಾತೀಯನಾದವನು. ಇದು ಒಂದು ಪ್ರಧಾನವಾದ ಸಿದ್ಧಾಂತ. ಆ ಜ್ಞಾನವು ಬಹಳ ಪ್ರಧಾನವಾದ. ಹಾಗೆ ತಿಳಿದ್ರೇನೆ ಪರಮಾತ್ಮನು ನನಗಿಂತ ಬೇರೆಯಾದವನು, ಸರ್ವೇಶ್ವರನಾದವನು, ಲೋಕಮಹೇಶ್ವರನಾದವನು, ಎಲ್ಲರಿಗಿಂತಲೂ ವಿಲಕ್ಷಣನಾದವನು ಅಂತ ತಿಳಿದುಕೊಂಡ್ರೆ ಅವನಲ್ಲಿ ನಮಗೆ ಭಕ್ತಿ ಉಂಟಾಗುತ್ತೆ. ನಮ್ಮಂತೆಯೇ ಅವನು ಅಂತ ತಿಳಿದ್ರೆ ನಮಗೆ ಆ ರೀತಿ ಭಕ್ತಿ ಉತ್ಪನ್ನ ಆಗೋದಿಲ್ಲ. ಆ ಭಕ್ತಿ ಉತ್ಪತ್ತಿಗೆ ಇರುವ ಪಾಪಗಳೆಲ್ಲ ಇಂತಹ ಒಂದು ಜ್ಞಾನದಿಂದ ನಾಶವಾಗುತ್ತೆ ಅನ್ನೋದನ್ನ ನಿಖಿಲ ಇತ್ಯಾದಿಕಂ ಮಹಚ್ಛಬ್ದಸ್ಯ ಅಭಿಪ್ರೇತ ವಿವರಣಂ. ಮಹೇಶ್ವರಂ ಅಂತ ಹೇಳಿರುವಾಗ ಮಹಚ್ಛಬ್ದಕ್ಕೆ ಅಲ್ಲಿ ಉಭಯಲಿಂಗ ಅನ್ನುವ ಉಭಯಲಿಂಗತ್ವವನ್ನು ಹೇಳ್ತಾರೆ. ಮಹೇಶ್ವರಂ ಅಂತ ಹೇಳುವಾಗ ಅವನಿರುವ ಮಹತ್ವ ಏನು ಅಂತ ಹೇಳಿದ್ರೆ ಉಭಯಲಿಂಗತ್ವ ಅಂತ ಹೇಳುವುದು. ನಿಖಿಲಹೇ ಪ್ರತ್ಯನೀಕತ್ವ ಅಖಿಲ ಕಲ್ಯಾಣ ಗುಣೈಕತಾನತ್ವ, ಇದು ಮಹತ್ ಶಬ್ದಕ್ಕೆ ಅರ್ಥ. ನಿಯಮನೈಕ ಸ್ವಭಾವತೆಯ ಇತಿ ಈಶ್ವರ ಶಬ್ದಸ್ಯ. ಮಹತ್ ಈಶ್ವರ ಎರಡೂ ಶಬ್ದಗಳಿದೆ ಅಲ್ಲಿ ಮಹೇಶ್ವರಂ ಅಂತ ಹೇಳುವಾಗ. ಮಹತ್ತಾದವನು ಈಶ್ವರನಾದವನು. ಆ ಮಹತ್ವ ಯಾವುದು ಅಂತ ಹೇಳಿದ್ರೆ ಉಭಯಲಿಂಗತ್ವ ವಿಶಿಷ್ಟನಾದವನು. ಈಶ್ವರತ್ವ ಅಂತ ಹೇಳಿದ್ರೆ ಎಲ್ಲವನ್ನು ನಿಯಮನ ಮಾಡುವವನು ಅನ್ನುವ ಅರ್ಥ. ನಿಯಮನೈಕ ಸ್ವಭಾವತೆಯ ಇದೆರಡು ಕೂಡ ಮಹೇಶ್ವರಂ ಅನ್ನೋದಕ್ಕೆ ವಿವರಣೆ ತಿಳಿಸ್ತಾರೆ ಈ ಶಬ್ದಗಳಿಂದ ಅಂತ ಹೇಳಿ. ಪರಮಾತ್ಮನ ಈ ರೀತಿಯಾದ ಒಂದು ಜ್ಞಾನದಿಂದ ಅವನ ಯಾಥಾತ್ಮ್ಯ ಜ್ಞಾನ ಸಕಲೇತರ ವಿಸಜಾತೀಯನಾದವನು ಅನ್ನುವಂತಹ ಯಾಥಾತ್ಮ್ಯ ಜ್ಞಾನದಿಂದ ಭಕ್ತಿಯ ಉತ್ಪತ್ತಿಗೆ ಇರುವ ವಿರೋಧಿಗಳೆಲ್ಲ ನಾಶವಾಗುತ್ತೆ ಅನ್ನೋದನ್ನ ಹೇಳಿದ್ರು. ಈಗ ಅವನು ಬರೀ ಈ ಎಲ್ಲವನ್ನೂ ನಿಯಮನ ಮಾಡ್ತಾನೆ ಅಂತ ಹೇಳಿದ್ರೆ ಪದಾರ್ಥಗಳೆಲ್ಲ ಹೇಳಲ್ಪಟ್ಟಿತು. ಅದಷ್ಟೇ ಅಲ್ಲ, ಪದಾರ್ಥಗಳು ಮಾತ್ರವೇ ಅಲ್ಲ, ಸಕಲವೂ ಅವನಿಂದಲೇ. ಎಲ್ಲ ವಿಧವಾದ ಭಾವನೆಗಳಾಗಲಿ ಮನೋಭಾವಗಳಾಗಲಿ ಎಲ್ಲವೂ ಅವನಿಂದಲೇ ನಿಯಮನ ಮಾಡಲ್ಪಡುತ್ತೆ ಅನ್ನೋದು ಮುಂದಿನ ಶ್ಲೋಕದಲ್ಲಿ. ಏವಂ ಸ್ವಸ್ವಭಾವ ಅನುಸಂಧಾನೇನ ಭಕ್ತಿ ಉತ್ಪತ್ತಿ ವಿರೋಧಿ ಪಾಪ ನಿರಸನಂ. ವಿರೋಧಿ ನಿರಸನಾದೇವ ಅರ್ಥತಃ ಭಕ್ತಿ ಉತ್ಪತ್ತಿಂಚ ಪ್ರತಿಪಾದ್ಯ. ಎರಡು ಕೂಡ ಒಂದಕ್ಕೊಂದು ಸಂಬಂಧಿಸಿದಂತೆ ಹೇಳ್ತಾರೆ.
ಪರಮಾತ್ಮನ ಅನುಸಂಧಾನದ ಭಕ್ತಿಯ ಒಂದು ಯಾಥಾತ್ಮ್ಯ ಜ್ಞಾನದ ಅನುಸಂಧಾನದಿಂದ ಭಕ್ತಿಯ ಉತ್ಪತ್ತಿಗೆ ಇರುವ ವಿರೋಧಿಗಳು ನಾಶವಾಗುತ್ತೆ. ವಿರೋಧಿಗಳು ನಾಶವಾದರೆ ಭಕ್ತಿ ಉತ್ಪನ್ನವಾಗುತ್ತೆ. ಇದೆರಡನ್ನು ಕೂಡ ಪ್ರತಿಪಾದನೆ ಮಾಡಿ ಸ್ವೈಶ್ವರ್ಯ ಅವನ ಒಂದು ಐಶ್ವರ್ಯ ಸ್ವಕಲ್ಯಾಣ ಗುಣ ಪ್ರಪಂಚನ ಅನುಸಂಧಾನೇನ ಭಕ್ತಿ ವಿವೃದ್ಧಿ ಪ್ರಕಾರ ಮಾಹ. ಈಗ ಭಕ್ತಿ ಉತ್ಪತ್ತಿಗೆ ವಿರುದ್ಧವಾದ ಪಾಪಗಳು ನಾಶವಾಗಿ ಅದರಿಂದ ಭಕ್ತಿ ಉತ್ಪನ್ನವಾಗುತ್ತೆ ಅಂತ ಹೇಳಿದ್ರು. ಆ ಭಕ್ತಿಯು ವರ್ಧಿಸಬಹುದು ಹೇಗೆ, ಅದಕ್ಕೇನು ಕಾರಣ ಅಂತ ಹೇಳಿದ್ರೆ ಅವನ ಕಲ್ಯಾಣ ಗುಣಗಳನ್ನು ಅವನ ಐಶ್ವರ್ಯವನ್ನು ಅನುಸಂಧಾನ ಮಾಡಬೇಕು. ಅವನ ಐಶ್ವರ್ಯವು ಕಲ್ಯಾಣ ಗುಣಗಳು ಇವುಗಳನ್ನೆಲ್ಲ ಅನುಸಂಧಾನ ಮಾಡಿದ್ರೆ ಮೊದಲು ಅವನು ಶ್ವೇತರ ಸಮಸ್ತ ವಿಸಜಾತೀಯ ಅಂತ ತಿಳಿದ್ರೆ ಭಕ್ತಿ ಉಂಟಾಗುತ್ತೆ. ಅದಾದ ಮೇಲೆ ಅವನ ಐಶ್ವರ್ಯ ಕಲ್ಯಾಣ ಗುಣಗಳನ್ನೆಲ್ಲ ಅನುಸಂಧಾನ ಮಾಡಿದ್ರೆ ಭಕ್ತಿಯು ಅಭಿವೃದ್ಧಿ ಆಗುತ್ತೆ, ಅಧಿಕವಾಗುತ್ತೆ. ಅದನ್ನ ಇಲ್ಲಿ ಬುದ್ಧಿರ್ಜ್ಞಾನಮಸಮ್ಮೋಹ ಕ್ಷಮಾ ಸತ್ಯಂ ದಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಯಶಃ ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಕ್ ವಿಧಾಃ. ಎಲ್ಲ ಮನೋಭಾವನೆಗಳು ಕೂಡ ನನ್ನಿಂದಲೇ ಅಂತ ಹೇಳ್ತಾನೆ. ಇದು ಪರಮಾತ್ಮನ ಈ ಐಶ್ವರ್ಯ ಕಲ್ಯಾಣ ಗುಣಗಳ ಒಂದು ವಿವರಣೆ. ಇದೆಲ್ಲ ಇನ್ಮೇಲೆ ಬರುವಂತಹದ್ದು ಸ್ವೈಶ್ವರ್ಯ ಸ್ವಕಲ್ಯಾಣ ಗುಣ ಪ್ರಪಂಚ ಅನುಸಂಧಾನ ಅಂತ ಇಲ್ಲಿ ಹೇಳ್ತಾರೆ. ನನ್ನ ಐಶ್ವರ್ಯವನ್ನು ಕಲ್ಯಾಣ ಗುಣಗಳನ್ನು ವಿಸ್ತಾರವಾಗಿ ಪರಮಾತ್ಮನು ಉಪದೇಶ ಮಾಡ್ತಾನೆ. ಆದ್ದರಿಂದ ಭಕ್ತಿಯು ಅಧಿಕವಾಗುತ್ತೆ ಅನ್ನುವ ಒಂದು ದೃಷ್ಟಿಯಿಂದ ಇದಕ್ಕೆಲ್ಲ ವಿಶೇಷವಾದ ಅರ್ಥವನ್ನು ಹೇಳ್ತಾರೆ. ಕೆಲವೆಲ್ಲ ಶಬ್ದಗಳು ಮತ್ತೆ ಮತ್ತೆ ಪರ್ಯಾಯ ಪದಗಳಂತೆಯೇ ತೋರುತ್ತೆ ನಮಗೆ. ಈಗ ಬುದ್ಧಿ ಜ್ಞಾನ, ಬುದ್ಧಿ ಅಂದರೂ ಜ್ಞಾನವೇ. ಜ್ಞಾನವು ಎರಡು ಶಬ್ದಗಳು ಹೇಳಲ್ಪಟ್ಟಿತು, ಒಂದು ಬುದ್ಧಿ ಅಂತ ಒಂದು ಜ್ಞಾನ ಅಂತ ಹೇಳಲ್ಪಟ್ಟಿತು. ಇದೆರಡಕ್ಕೂ ಕೂಡ ವ್ಯತ್ಯಾಸವನ್ನು ಹೇಳಬೇಕು. ಎಲ್ಲಿಯೂ ಕೂಡ ಪುನರುಕ್ತಿ ಅನ್ನೋ ದೋಷವಿಲ್ಲ ಶಾಸ್ತ್ರಗಳಲ್ಲಿ. ಅದಕ್ಕೇನೋ ಒಂದು ವಿಶೇಷವಾದ ಪ್ರವೃತ್ತಿ ನಿಮಿತ್ತ ಇರುತ್ತೆ. ಯಾವ ಒಂದು ನಿಮಿತ್ತದಿಂದ ಈ ಶಬ್ದಗಳು ಪ್ರವೃತ್ತವಾಗಿದೆ, ಯಾವ ಕಾರಣದಿಂದ, ಯಾವ ವಿಷಯವನ್ನು ತಿಳಿಸೋದಕ್ಕೋಸ್ಕರ ಶಬ್ದಗಳು ಬಂದಿದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿದು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದು ಕೂಡ ಪುನರುಕ್ತವಾಗೋದಿಲ್ಲ ಸಾಮಾನ್ಯವಾಗಿ. ಆದ್ದರಿಂದ ಇಲ್ಲಿ ವ್ಯಾಖ್ಯಾನದಿಂದಲೇ ಇದಕ್ಕೆ ವಿಶೇಷವಾದ ಅರ್ಥಗಳೆಲ್ಲ ನಮಗೆ ತಿಳಿಯುತ್ತೆ. ಬುದ್ಧಿ ಜ್ಞಾನಂ ಅಸಮ್ಮೋಹ ಕ್ಷಮ ಸತ್ಯಂ ದಮಃ ಶಮಃ, ಇದಕ್ಕೆಲ್ಲ ಶಾಸ್ತ್ರೀಯವಾದ ಅರ್ಥವಿದೆ. ಒಂದೊಂದು ಶಬ್ದಕ್ಕೂ ಕೂಡ ವಿಶೇಷವಾಗಿ ಶಾಸ್ತ್ರೀಯವಾದ ಅರ್ಥಗಳು. ಅದನ್ನು ಇಲ್ಲಿ ಭಾಷಿಕಾರರು ವಿವರಿಸ್ತಾರೆ. ವ್ಯಾಖ್ಯಾನದಿಂದಲೇ ನಮಗೆ ವಿಶೇಷವಾದ ಅರ್ಥಗಳು ತಿಳಿಯುತ್ತೆ. ಇಲ್ಲಿ ಬುದ್ಧಿ ಅಂತ ಹೇಳಿದ್ರೆ ಮನಸಃ ನಿರೂಪಣ ಸಾಮರ್ಥ್ಯಂ ಅಂದರೆ, ಜ್ಞಾನಂ ಅಂತ ಹೇಳಿದ್ರೆ ಚಿರಚಿದ್ವಸ್ತು ವಿಶೇಷ ವಿಷಯ ನಿಶ್ಚಯ. ಇದೆರಡು ವ್ಯತ್ಯಾಸವಾಗಿ ಸ್ವಲ್ಪ ಎರಡರಲ್ಲಿಯೂ ಕೂಡ ವ್ಯತ್ಯಾಸವಿದೆ. ಬುದ್ಧಿ ಅನ್ನೋದಕ್ಕೂ ಜ್ಞಾನ ಅನ್ನೋದಕ್ಕೂ ಕೂಡ ಎರಡು ಜ್ಞಾನ ಅಂತ ಹೇಳಿದ್ರೆ ಒಂದು ಚೇತನ ಮತ್ತು ಅಚೇತನ ಪದಾರ್ಥಗಳಲ್ಲಿರುವ ವಿಶೇಷ ಏನು ಅನ್ನುವುದರ ವಿಷಯದಲ್ಲಿ ಒಂದು ನಿಶ್ಚಯ ಮಾಡಿಕೊಳ್ಳೋದು, ಸ್ಪಷ್ಟವಾಗಿ ತಿಳಿಯುವಂತಹದ್ದು. ಬುದ್ಧಿ ಅಂತ ಹೇಳಿದ್ರೆ ಮನಸ್ಸಿನಿಂದ ನಿರೂಪಣೆ ಮಾಡುವಂತಹ ಸಾಮರ್ಥ್ಯ, ಅಂದರೆ ಇದುವೇ ಸರಿ ಅಂತ ತಿಳಿದುಕೊಳ್ಳುವಂತಹದ್ದು. ಆದ್ದರಿಂದ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಯುವಂತಹ ಆ ಜ್ಞಾನಕ್ಕೆ ಬುದ್ಧಿ ಅಂತ ಹೇಳಲ್ಪಡುತ್ತೆ. ಒಂದು ಯಾವುದಾದ ಒಂದು ನಿರ್ಧಾರ ಮಾಡಬೇಕು ಅಂತ ಹೇಳಿದ್ರೆ ಅದು ಇದು ಸರಿ ಇಲ್ಲ ಅಂತ ಹೇಳೋದು. ಇನ್ನೊಂದು ಪದಾರ್ಥದ ವಿಶೇಷಗಳ ಜ್ಞಾನ, ಚಿತ್ತು ಮತ್ತು ಅಚಿತ್ತು ಪದಾರ್ಥಗಳ ವಿಶೇಷ ವಿಷಯ, ಅವುಗಳಲ್ಲಿ ಏನು ಸ್ವರೂಪ ಹೇಗಿದೆ, ಅವುಗಳ ಸ್ವರೂಪವೇನು ಅದನ್ನು ತಿಳಿಯುವ ವಿಷಯ, ಅದರಲ್ಲಿ ಸ್ಪಷ್ಟವಾದ ಜ್ಞಾನ. ಇದು ಅಚಿತ್ತೇನೆ, ಇದಕ್ಕೆ ಜ್ಞಾನವಿಲ್ಲ, ಇದು ಚಿತ್ ಪದಾರ್ಥ, ಇದಕ್ಕೆ ಜ್ಞಾನವಿದೆ. ಇದೆಲ್ಲ ಈ ರೀತಿಯಾಗಿ ತಿಳಿಯುವಂತಹದ್ದು. ಎರಡನ್ನು ಬೇರ್ಪಡಿಸಿ ಅವುಗಳಲ್ಲಿರುವ ವಿಶೇಷಗಳನ್ನು ತಿಳಿಯೋದು ಜ್ಞಾನ ಅಂತ ಹೇಳೋದು. ಬುದ್ಧಿ ಅಂತ ಹೇಳೋದು ಇದು ಹೀಗೆಯೇ ಸರಿ, ಇದು ಸರಿ ಇಲ್ಲ ಅಂತ ನಾವು ಮನಸ್ಸಿನಲ್ಲಿ ನಿರೂಪಣೆ ಮಾಡಿಕೊಳ್ಳುವಂಥದ್ದು, ಮನನ ಮಾಡಿ ಸ್ಪಷ್ಟವಾಗಿ ನಿಶ್ಚಯ ಮಾಡಿಕೊಳ್ಳೋದು, ಅದು ಬುದ್ಧಿ ಅಂತ ಹೇಳಲ್ಪಟ್ಟಿದೆ. ಮನಸಃ ನಿರೂಪಣ ಸಾಮರ್ಥ್ಯಂ, ಮನಸ್ಸಿನಿಂದ ಇದು ಹೀಗೆಯೇ ಸರಿ ಅಂತ ನಾವು ಸರಿಯಾದ ತರ್ಕಗಳಿಂದಲೂ ಶಾಸ್ತ್ರದಿಂದಲೂ ದೃಢಪಡಿಸಿಕೊಳ್ಳುವಂತಹದ್ದು ಬುದ್ಧಿ ಅಂತ ಹೇಳುವಂಥದ್ದು. ಅಪದಾರ್ಥದ ವಿಷಯ ತಿಳಿಯುವಂತಹದ್ದು ಜ್ಞಾನ ಅಂತ ಹೇಳಲ್ಪಡುತ್ತೆ. ಅಸಮ್ಮೋಹ ಅಂತ ಹೇಳಿದ್ರೆ ಪೂರ್ವಗೃಹೀತಾತ್ ರಜತಾದೇಹೆ ವಿಷಯಾತೀಯ ಶುಕ್ತಿಕಾದಿ ವಸ್ತುನಿ ಸಜಾತೀಯತಾ ಬುದ್ಧಿ ನಿವೃತ್ತಿ. ಒಂದು ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ತಿಳಿತಾನೊಬ್ಬ.
ಬೆಳ್ಳಿ ಅಂತ ತಿಳಿದ ಮೇಲೆ ಅವನಿಗೆ ದೃಢವಾಗಿ ನೋಡಿ ಹತ್ತಿರ ಹೋಗಿ ಪರೀಕ್ಷೆ ಮಾಡಿ, ಇದು ಬೆಳ್ಳಿ ಅಲ್ಲ, ಇದು ಬೆಳ್ಳಿಯೇ ಬೇರೆ, ಅದರ ಧರ್ಮಗಳೇ ಬೇರೆ, ಇದು ಕಪ್ಪೆ ಚಿಪ್ಪು, ಇದರ ಪದಾರ್ಥವು ಹೀಗೆಯೇ, ಇದು ಬೆಳ್ಳಿಯ ಪದಾರ್ಥದ ಗುಂಪಿಗೆ ಸೇರಿದ ಪದಾರ್ಥ ಅಲ್ಲ, ಇದು ಕಪ್ಪೆ ಚಿಪ್ಪೆ ಅಂತ ಈ ರೀತಿ ತಿಳ್ಕೊಳ್ಳುವಂಥದ್ದು. ಅದು ತಿಳಿದುಕೊಂಡು ಬೆಳ್ಳಿ ಅಲ್ಲ ಅನ್ನುವ ಬುದ್ಧಿ ಬರಬೇಕು. ಆಗ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ ಅವನು. ಕಪ್ಪೆ ಚಿಪ್ಪನ್ನು ನೋಡಿ ಒಬ್ಬ ಬೆಳ್ಳಿ ಅಂತ ತಿಳಿದು ತೆಗೆದುಕೊಳ್ಳೋಕ್ಕೆ ಬಗ್ಗೆ ನೋಡ್ತಾನೆ. ನೋಡಿದಾಗ ಅವನಿಗೆ ತಕ್ಷಣ ತಿಳಿಯುತ್ತೆ, ಇದು ಕಪ್ಪೆ ಚಿಪ್ಪೆ, ಇದು ಬೆಳ್ಳಿಯಲ್ಲ, ಬೆಳ್ಳಿಯೇ ಬೇರೆ, ಇದು ಬರೀ ಸಾಮಾನ್ಯವಾದ ಕಪ್ಪೆ ಚಿಪ್ಪು ಅಂತ ತಿಳಿಯುತ್ತೆ. ಆ ಒಂದು ಜ್ಞಾನ ಆ ರೀತಿ ತಿಳಿದು ಅದನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತಾನಲ್ಲ, ಅದರಿಂದ ನಿವೃತ್ತನಾಗೋದು ಅಸಮ್ಮೋಹ. ಸಮೋಹ ಅಂದರೆ ಅಜ್ಞಾನ, ಒಂದು ಪದಾರ್ಥವನ್ನು ಇನ್ನೊಂದು ಪದಾರ್ಥವಾಗಿ ತಿಳಿಯೋದು. ಅದು ಯಾವುದೋ ಒಂದು ಕೆಲವು ಧರ್ಮಗಳ ವ್ಯತ್ಯಾಸವಾಗಿ ಅದರ ಧರ್ಮಗಳು ಇದರಲ್ಲಿ ನೋಡುವಂಥದ್ದು, ಇದರ ಧರ್ಮಗಳನ್ನು ಗ್ರಹಿಸದೇ ಇರುವಂಥದ್ದು ಈ ಕಾರಣದಿಂದ ಆಗುತ್ತೆ. ಶುಕ್ತಿಯ ಒಂದು ಧರ್ಮಗಳನ್ನು ಗ್ರಹಿಸದೆ ಆ ರಜತದ ಧರ್ಮಗಳನ್ನು ಗ್ರಹಿಸ್ತಾನವು. ಆದ್ದರಿಂದ ಅವನಿಗೆ ರಜತ ಅಂತ ತಿಳಿಯುತ್ತೆ. ಸ್ಪಷ್ಟಪಡಿಸ್ಕೊಂಡು ಹತ್ತದಲ್ಲಿ ಹೋಗಿ ನೋಡಿದಾಗ ಶುಕ್ತಿಯ ಧರ್ಮಗಳು ಸ್ಪಷ್ಟವಾಗಿ ತಿಳಿದಾಗ ಇದು ಬರೀ ಶುಕ್ತಿಗೆ ಅಂತ ತಿಳಿತಾನೆ. ಈ ರೀತಿಯಾಗಿ ತಿಳಿಯುವಂಥದ್ದು ಅಸಮ್ಮೋಹ ಅಂತ, ಮನಸ್ಸಿನ ಮೋಹವಿಲ್ಲದೆ ಇರುವಂಥದ್ದು, ಅಜ್ಞಾನವು ಅಜ್ಞಾನವಿಲ್ಲದೆ ಇರುವಂಥದ್ದು. ಅದಕ್ಕೆ ಅಸಮ್ಮೋಹ ಅಂತ ತಿಳಿಯುತ್ತೆ. ಇದೆಲ್ಲ ಮನಸ್ಸಿನ ಭಾವನೆಗಳು, ಮನಸ್ಸಿನಿಂದ ಕಾರ್ಯಗಳು, ವ್ಯಾಪಾರಗಳು, ಇದೆಲ್ಲವೂ ಪರಮಾತ್ಮನ ಸಂಕಲ್ಪದಿಂದಲೇ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಎಲ್ಲ ಮತ್ತಯೇವ ಪೃಥಗ್ವಿಧಾಃ ಭಾವಾಃ ಭೂತಾನಾಂ ಮತ್ತಯೇವ ಪೃಥಗ್ವಿಧಾಃ ಭವಂತಿ, ಮತ್ತಯೇವ ಭವಂತಿ ಪೃಥಗ್ವಿಧಾಃ ಭಾವಾಃ ಮತ್ತಯೇವ ಭವಂತಿ. ನನ್ನ ಸಂಕಲ್ಪದಿಂದಲೇ ಇದೆಲ್ಲ ನಡೆಯೋದು ಅಂತ ಹೇಳ್ತೀಯಾನೆ ಪರಮಾತ್ಮ. ಇಲ್ಲಿ ಕ್ಷಮಾ ಅಂತ ಹೇಳುವಾಗ ಮನೋವಿಕಾರ ಹೇತೋ ಸತ್ಯಪಿ ಅವಿಕೃತ ಮನಸ್ತ್ವಂ. ವಿಕಾರಕ್ಕೆ ಕಾರಣಗಳು ಇದ್ದರೂ ಕೂಡ ವಿಕಾರ ಹೊಂದದೇ ಇರುವಂತಹದ್ದು ಅಂತ ಅರ್ಥ ಮಾಡಿದ್ವಿ. ಕ್ಷಮೆ ಅಂತ ಹೇಳುವಂಥದ್ದು, ಕ್ಷಮತಾ ಅಂತ ಹೇಳುವಾಗ ಇದುವೇ ಹೇಳಲ್ಪಡುತ್ತೆ. ಅವರೇ ಯಾರಿಗೆ ಕ್ಷಮತ್ವವಿದೆಯೋ ಅವರೇ ಧೀರರು ಅಂತ ಹೇಳಲ್ಪಡುತ್ತೆ. ವಿಕಾರ ಹೇತೋ ಸತಿ ವಿಕ್ರಿಯಂತೆ ಯೇಷಾಂನ ಚೇತಾಂಸಿ ತಯೇವ ಧೀರಾಹ. ಕಾಳಿದಾಸನು ಹೇಳ್ತಾನೆ, ವಿಕಾರಕ್ಕೆ ಕಾರಣವಿದ್ದರೂ ಯಾರ ಮನಸ್ಸು ವಿಕಾರ ಹೊಂದುವುದಿಲ್ಲವೋ ಅವರು ಕೂಡ ಧೀರರು, ಅವರಿಗೆ ಕ್ಷಮೆ ಅನ್ನೋದು ಇದೆ, ಕ್ಷಮೆ ಎನ್ನುವ ಗುಣವಿದೆ ಅನ್ನೋದು ತಿಳಿಯುತ್ತೆ. ಅದು ಕ್ಷಮಾ ಅಂತ ಇಲ್ಲಿ ಹೇಳಲ್ಪಡುತ್ತೆ. ಸತ್ಯಂ ಅಂತ ಹೇಳೋದು ಭೂತಹಿತ, ಸತ್ಯಂ ಭೂತಹಿತಂ ಪ್ರೋಕ್ತಂ ಅಂತ ಹೇಳಲ್ಪಟ್ಟಿದೆ. ಯಥಾದೃಷ್ಟ ವಿಷಯಂ ಭೂತಹಿತ ರೂಪಂ ವಚನಂ. ಯಥಾದೃಷ್ಟವಾಗಿಯೂ ಇರಬೇಕು, ಭೂತಹಿತ ರೂಪದಲ್ಲಿಯೂ ಇರಬೇಕು. ಅದರಿಂದ ಅದು ಸತ್ಯ ಅಂತ ಹೇಳಲ್ಪಡುತ್ತೆ. ಒಬ್ಬ ಋಷಿ, ಇದಕ್ಕೆ ಪ್ರಸಿದ್ಧವಾದ ಉದಾಹರಣೆ, ಋಷಿಯ ಗುಡಿಸಲಿಗೆ ಒಬ್ಬ ಕಳ್ಳ ಬಂದುಬಿಡ್ತಾನೆ. ಬಂದು ಅಲ್ಲಿ ಔತ್ಕೊಂಡಿರ್ತಾನೆ. ಆಗ ಅವರು ಬಂದು, ಅಧಿಕಾರಿಗಳು ಬಂದು ಇಲ್ಲಿ ಬಂದನೆ ಕಳ್ಳ ಅಂತ ಹೇಳಿದ್ರೆ ಇವನು ಋಷಿ ಇಲ್ಲ ಅಂತ ಹೇಳ್ಬಿಡ್ತಾನೆ. ಅವ್ರು ಹೋದ ಮೇಲೆ ಅವನು ಕಳ್ಳ ಕೇಳ್ತಾನೆ, ನೀವು ಋಷಿಗಳು ಹೇಗೆ ಸುಳ್ಳು ಹೇಳಿದ್ರಿ? ನಾನೇನೋ ಸತ್ಯ ಹೇಳಿದ್ರೆ ನಿನ್ನ ಪ್ರಾಣ ಹೋಗಿರೋದು. ಒಂದು ಪ್ರಾಣಿಗೆ ಪ್ರಾಣ ಸಂಕಟ ಇರುವಾಗ ಈ ಸುಳ್ಳು ಹೇಳೋದೇ ಸತ್ಯ ಅನ್ಸುತ್ತೆ. ಭೂತಹಿತ ಅಂತ ಅದಕ್ಕೆ ಹೇಳಲ್ಪಡೋದು. ಭೂತಹಿತ ಸತ್ಯಂ ಭೂತಹಿತಂ ಪ್ರೋಕ್ತಂ ಹೇಳೋಲ್ಲ. ಅದರಿಂದ ಯಥಾದೃಷ್ಟ ವಿಷಯ ಇಲ್ಲದೆ ಹೋದರೆ, ಪ್ರಾಣ ಸಂಕಟ ಇಲ್ಲದೆ ಹೋದರೆ ಹೇಗಿದೆಯೋ ಹಾಗೆ ಹೇಳಬೇಕು. ಅದರ ಜೊತೆ ಭೂತಹಿತ ರೂಪವೂ ಆಗಿರಬೇಕು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ. ಇದು ಪ್ರಸಿದ್ಧವಾದ ಸೂಕ್ತಿ. ಆದ್ದರಿಂದ ಸತ್ಯವ ಅಂತ ಹೇಳೋದು ಯಥಾದೃಷ್ಟ ವಿಷಯಂ ಭೂತಹಿತ ರೂಪಂ ವಚನಂ. ತದನುಗುಣ ಮನೋವೃತ್ತಿ ಅಭಿಪ್ರೇತ. ಯಾಕೆಂದ್ರೆ ಮನೋವೃತ್ತಿ ಪ್ರಕರಣಾತ್, ಅದಕ್ಕೆ ಅನುಗುಣವಾದ ಮನಸ್ಸಿನ ವ್ಯಾಪಾರ. ಆ ರೀತಿಯಾಗಿ ನಾವು ಮನಸ್ಸಿನ ವ್ಯಾಪಾರ ಮಾಡೋದು ಅಂತ ಸತ್ಯ ಅನ್ನೋದು ಹಾಗೆ ಹೇಳಲ್ಪಟ್ಟಿದೆ. ಎಲ್ಲ ಮನಸ್ಸಿನ ವ್ಯಾಪಾರಗಳು ಹೇಳಲ್ಪಡುತ್ತೆ ಇಲ್ಲಿ. ದಮಃ ಅಂದರೆ ಬಾಹ್ಯಕರಣಾನಾಂ ಅನರ್ಥ ವಿಷಯೇಭ್ಯ ನಿಯಮನ. ಬಾಹ್ಯೇಂದ್ರಿಯಗಳನ್ನು ಅನರ್ಥವಾದ ವಿಷಯಗಳಿಂದ ನಿಯಮನ ಮಾಡೋದು ದಮಃ ಅಂತ ಹೇಳಲ್ಪಟ್ಟಿದೆ. ಶಮಃ ಅಂತ ಹೇಳೋದು ಅಂತಃಕರಣಸ್ಯ ತಥಾ ನಿಯಮನಂ. ಬಹಿರಿಂದ್ರಿಯ ನಿಗ್ರಹ, ಇದು ಅಂತರಿಂದ್ರಿಯ ನಿಗ್ರಹ. ದಮ ಮತ್ತು ಶಮ ಅಂತ ಹೇಳಲ್ಪಟ್ಟಿರೋದು. ಸುಖಂ ಅನ್ನೋದು ಆತ್ಮಾನುಕೂಲ ಅನುಭವ. ಸುಖ ಅನ್ನೋದು ಆತ್ಮಾನುಕೂಲ, ಅನುಕೂಲ ಅನ್ನೋದೇ ಸುಖ, ಅನುಕೂಲತ್ವ ಅನ್ನೋದೇ ಸುಖ ಅಂತ ಹೇಳಲ್ಪಡೋದು. ಆತ್ಮಕ್ಕೆ ಅನುಕೂಲವಾದ ಅನುಭವ ಅದು ಸುಖ ಅಂತ ಹೇಳಲ್ಪಡುತ್ತೆ. ಪ್ರತಿಕೂಲವಾದ ಅನುಭವ ದುಃಖ ಅಂತ ಹೇಳಲ್ಪಡುತ್ತೆ. ಭವಃ ಅಂತ ಹೇಳಿದ್ರೆ ಭವನಂ ಅಂತ ಹೇಳಿದ್ರು.
ಭವಃ ಅಂದರೆ ಭವನಂ. ಅನುಕೂಲ ಅನುಭವ ಹೇತುಕಂ ಮನಸಃ ಭವನಂ. ಎಲ್ಲ ಮನಸ್ಸಿನ ವ್ಯಾಪಾರವೇ. ಅನುಕೂಲವಾದದನ್ನ ಅನುಭವಿಸಕ್ಕೆ ಕಾರಣವಾದ ಒಂದು ಅವಸ್ಥೆಯನ್ನು ಮನಸ್ಸು ಹೊಂದುತ್ತಲ್ಲ, ಅದುವೇ ಭವಃ ಅಂತ ಹೇಳಲ್ಪಟ್ಟಿದೆ. ಭವಃ ಅಭಾವಃ ಅಂತ ಎರಡು ಶಬ್ದ ಇಲ್ಲಿ. ಭವಃ ಅಭಾವಃ ಅಂತ ಹೇಳಿ ಎಲ್ಲ ಮನಸ್ಸಿನ ವೃತ್ತಿಗಳು ಹೇಳಲ್ಪಡ್ತಾ ಇರೋದ್ರಿಂದ ಅನುಕೂಲವಾದ ಅನುಭವವನ್ನು ಕಾರಣವಾದ ಮನಸ್ಸಿನ ಒಂದು ಸ್ಥಿತಿ, ಮನಸ್ಸು ಆ ಸ್ಥಿತಿಗೆ ಬರುವಂತಹದ್ದು, ಅದು ಭವಃ ಅಂತ ಹೇಳಲ್ಪಡುತ್ತೆ ಇಲ್ಲಿ. ಮನಸ್ಸು ಆ ಸ್ಥಿತಿಗೆ ಹೊಂದುವಂತಹದ್ದು ಭವನಂ ಅಂತ ಹೇಳಿದ್ರೆ. ಅಭಾವ ಅಂದರೆ ಪ್ರತಿಕೂಲ ಅನುಭವ ಹೇತುಕಃ ಮನಸಃ ಅವಸಾದ. ಅವಸಾದ ಹೊಂದುವ ಸ್ಥಿತಿ ಪ್ರತಿಕೂಲವಾದ ಅನುಭವಕ್ಕೆ ಕಾರಣವಾಗುತ್ತೆ. ಮನಸ್ಸು ಆವಾಗ ಅವಸಾದವಾಗುತ್ತೆ, ಅದು ಬಹಳ ಕ್ಷೀಣವಾಗುತ್ತೆ, ಶಿಥಿಲವಾಗಿಬಿಡುತ್ತೆ ಮನಸ್ಸು. ಆ ಅವಸಾದ ಆಗುವ ಸ್ಥಿತಿ, ಮನಸ್ಸಿನ ಅವಸಾದ ಸ್ಥಿತಿ, ಅದು ಅಭಾವ ಅಂತ ಹೇಳಲ್ಪಡುತ್ತೆ ಇಲ್ಲಿ. ಭಯಂ ಅಂತ ಹೇಳಿದ್ರೆ ಆಗಾಮಿನೋ ದುಃಖಸ್ಯ ಹೇತು ದರ್ಶನಜಂ ದುಃಖಂ. ಮುಂದೆ ಯಾವುದೋ ಒಂದು ದುಃಖ ಬರುತ್ತೆ ನಮಗೆ, ಆ ದುಃಖ ಬರುವುದಕ್ಕೆ ಒಂದು ಕಾರಣಗಳು ಈಗಲೇ ಕಂಡು ಬಂದುಬಿಡುತ್ತೆ ನಮಗೆ. ಯಾವುದೋ ದುಃಖ ಬರುತ್ತೆ ಅಂತ ತಿಳಿಸುವ ಕೆಲವು ಸೂಚನೆಗಳು ಉಂಟಾಗುತ್ತೆ ನಮಗೆ. ಆ ಸೂಚನೆಗಳು, ಅದರಿಂದಲೇ ನಮಗೆ ದುಃಖ ಉಂಟಾಗುತ್ತೆ. ಅದುವೇ ಭಯ ಅಂತ ಹೇಳಲ್ಪಡುವಂತಹದ್ದು. ಭಯ ಅಂತ ಹೇಳಿದ್ರೆ ಇನ್ನೂ ದುಃಖ ಬಂದಿರೋದಿಲ್ಲ, ಆ ದುಃಖ ಬರೋದು ಕೆಲವು ಸೂಚನೆಗಳು ಬರುತ್ತೆ. ಸೂಚನೆಗಳು ಬಂದ ತಕ್ಷಣ ಭಯವಾಗ್ಬಿಡುತ್ತೆ ನಮಗೆ. ಅದಕ್ಕೆ ಭಯ ಅಂತ ಹೇಳಲ್ಪಡೋದು. ಅದನ್ನು ನಿವೃತ್ತಿ ಮಾಡುವುದು ಅಭಯ ಹೇಳಲ್ಪಟ್ಟಿದೆ. ಅಹಿಂಸಾ ಪರ ದುಃಖ ಹೇತುತ್ವಂ, ಇನ್ನೊಬ್ಬರ ದುಃಖಕ್ಕೆ ಕಾರಣವಾಗುವಂತಹದ್ದು. ಪರ ದುಃಖ ಅಹೇತುತ್ವ. ಅಹಿಂಸಾ ಅಂದರೆ ಇನ್ನೊಬ್ಬರ ದುಃಖಕ್ಕೆ ಕಾರಣವಾಗದೇ ಇರುವುದು ಅಹಿಂಸೆ. ಇದು ಹಿಂಸೆಯಲ್ಲ, ಅಹಿಂಸೆ. ಪರ ದುಃಖ ಅಹೇತುತ್ವಂ, ಪರ ದುಃಖಾಹೇತುತ್ವಂ. ಇನ್ನೊಬ್ಬರ ದುಃಖಕ್ಕೆ ಕಾರಣವಾಗದೇ ಇರುವಂತಹ ಮನಸ್ಸಿನ ವ್ಯಾಪಾರ, ಅದು ಅಹಿಂಸಾ ಅಂತ ಹೇಳಲ್ಪಡುತ್ತೆ. ಸಮತ ಆತ್ಮನಿ ಸುಹೃತ್ಸು ವಿಪಕ್ಷೇಶು ಅರ್ಥಾನರ್ಥಯೋ ಸಮಮತಿತ್ವ. ಇದು ವಿಷ್ಣು ಪುರಾಣದಲ್ಲಿ ಹೇಳಲ್ಪಡುತ್ತೆ. ಒಬ್ಬ ವಿಷ್ಣು ಭಕ್ತ ಹೇಗಿರಬೇಕು ಅಂತ ಹೇಳಿದ್ರೆ, ಅವನು ತನ್ನ ಒಂದು ನಿತ್ಯ ದೈಮಿತ್ತಿಕ ಧರ್ಮಗಳನ್ನು ಮಾಡ್ತಾನೆ ಇರ್ತಾನೋ. ನಚಲತಿ ನಿಜ ವರ್ಣಧರ್ಮತೋ ಯಃ ಸಮಮತಿ ಆತ್ಮ ಸುಹೃತ್ ವಿಪಕ್ಷ ಪಕ್ಷೆ ಅಂತ ಪರಾಶರರು ಹೇಳ್ತಾರೆ. ಅವನು ಯಮನಿಗೂ ಭಟನಿಗೂ ನಡುವ ಸಂವಾದದಲ್ಲಿ ಯಮನು ಭಟನಿಗೆ ಹೇಳ್ತಾನೆ, ವಿಷ್ಣುವಿನ ಭಕ್ತರ ಒಂದು ಲಕ್ಷಣವನ್ನೆಲ್ಲ ಹೇಳಿ ಅವರ ಹತ್ತಿರ ಹೋಗಲೇಬೇಡ ನೀನು ಅಂತ ಯಮಭಟನಿಗೆ ಸೂಚನೆ ಕೊಡ್ತಾನೆ. ಯಮ ಅವರೆಲ್ಲ ಪರಮಾತ್ಮನನ್ನು ಆಶ್ರಯಿಸಿದ್ದಾರೆ, ನಾನು ಅವರಿಗೆಲ್ಲ ಅಧಿಪತಿ ಅಲ್ಲ, ಅವರಿಗೆ ಅಧಿಪತಿ ಪರಮಾತ್ಮನೇ. ಅವನು ಪರಮಾತ್ಮನನ್ನು ಆಶ್ರಯಿಸಿಬಿಟ್ಟಿದ್ದಾರೆ, ಅವರ ಹತ್ತಿರವೇ ಹೋಗಬೇಡ ಅಂತ ಹೇಳುವಾಗ, ಅವರ ಲಕ್ಷಣವನ್ನು ಹೇಳುವಾಗ, ಇದು ಮೊದಲ ಶ್ಲೋಕದಲ್ಲಿ ಇದನ್ನು ಹೇಳ್ತಾನೆ ಅವನು. ನಚಲತಿ ನಿಜ ವರ್ಣಧರ್ಮತೋ ಯಹ, ತನ್ನ ವರ್ಣಾಶ್ರಮ ಧರ್ಮಗಳನ್ನು ಪರಿಪೂರ್ಣವಾಗಿ ಪಾಲಿಸಿಕೊಂಡು ಸಮಮತಿ ಆತ್ಮ ಸುಹೃತ್ ವಿಪಕ್ಷ ಪಕ್ಷೆ, ಎಲ್ಲದರಲ್ಲೂ ಒಂದೇ ರೂತೆ. ನಮಗೆ ಯಾವುದು ಹಿತ ಅನಿಸುತ್ತೋ ಅದುವೇ ಪರರಿಗೂ ಹಿತ, ನಮ್ಮ ವೈರಿಗಳಿಗೂ ಹಿತ ಅಂತ ತಿಳಿಯೋವನು. ಹಾಗೆಯೇ ನಮಗೆ ಯಾವುದು ಅಹಿತವಾಗುತ್ತೋ ಅದು ಮಿಕ್ಕವರಿಗೂ ಅಹಿತ ಅಂತ ತಿಳಿದು ಮಾಡದೇ ಇರುವಂತಹದ್ದು. ಹೀಗೆ ಸಮ ಆತ್ಮನಿ ಸುಹೃತ್ಸು ವಿಪಕ್ಷೇಶು, ಯಾವ ವ್ಯತ್ಯಾಸವೂ ಇಲ್ಲದೆ ತನ್ನ ವಿಷಯದಲ್ಲಿ ಹೇಗೆಯೋ ತನ್ನ ಸುಹೃತ್ತುಗಳ ವಿಷಯದಲ್ಲಿಯೋ ಶತ್ರುಗಳ ವಿಷಯದಲ್ಲಿಯೋ ಅದೇ ರೀತಿ ಯಾರು ಇರ್ತಾನೋ ಅರ್ಥ ಅನರ್ಥಗಳಲ್ಲಿ ಎರಡು ವಿಷಯದಲ್ಲಿಯೂ ಸಮಮತಿತ್ವಂ, ಏಕರೂಪವಾಗಿರೋದು. ಆದ್ದರಿಂದ ನನಗೆ ಹಿತವಾಗಿದ್ದು ಇನ್ನೊಬ್ಬರಿಗೆ ಅಹಿತ, ಅವರಿಗೆ ಅಹಿತವಾದದ್ದು ನನಗೆ ಹಿತವಾಗಿರೋದು, ಈ ರೀತಿ ಆಗಬಾರ್ದು. ನಮಗೆ ಯಾವುದು ಹಿತವೋ ಅದುವೇ ಇನ್ನೊಬ್ಬರಿಗೂ ಹಿತ, ನಮಗೆ ಅಹಿತವಾದದ್ದು ಇನ್ನೊಬ್ಬರಿಗೂ ಅಹಿತ ಅಂತ ತಿಳಿಯುವಂಥದ್ದು. ತುಷ್ಟಿ ಅಂತ ಹೇಳಿದ್ರೆ ಸರ್ವೇಷು ಆತ್ಮಸು ದೃಷ್ಟೇಶು ತೋಷ ಸ್ವಭಾವತ್ವಂ, ಎಲ್ಲರಲ್ಲಿಯೂ ಸಂತೋಷ ಪಡುವಂತಹದ್ದು. ಅದು ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಸಂತೋಷ, ತುಷ್ಟಿ ಎನ್ನುವುದು ಯೋಗದಲ್ಲಿಯೂ ಹೇಳಲ್ಪಡುತ್ತೆ. ಸಂತೋಷ ಅಂತ ಹೇಳಿ ಸಂತುಷ್ಟಿ ಅಂತ ಹೇಳಲ್ಪಡುತ್ತೆ. ಎಲ್ಲರೂ ಆತ್ಮಶು ದೃಷ್ಟೇಶು ದೋಷ ಸ್ವಭಾವತ್ವ, ಎಲ್ಲ ಪ್ರಾಣಿಗಳಲ್ಲಿಯೂ ಎಲ್ಲರಲ್ಲಿಯೂ ಕೂಡ ಸಂತೋಷವನ್ನು ಹೊಂದಿರುವಂತಹದ್ದು. ತಪಃ ಶಾಸ್ತ್ರೀಯೋ ಭೋಗ ಸಂಕೋಚ ರೂಪ ಕಾಯಕ್ಲೇಶ, ಕಾಯಕ್ಲೇಶ ಮಾಡುವುದು ಶಾಸ್ತ್ರೀಯವಾಗಿರಬೇಕು. ಅಂದರೆ ಸುಮ್ಮನೆ ನಾವು ಕಾಯಕ್ಲೇಶ ಮಾಡುವುದು ತಪಸ್ಸು ಅಂತ ಹೇಳುವುದಿಲ್ಲ. ಭೋಗ ಸಂಕೋಚ ಶಾಸ್ತ್ರೀಯವಾದ ಒಂದು ಶಾಸ್ತ್ರಗಳಲ್ಲಿ ಹೇಳಿರಬೇಕು. ಆ ಹೇಳಿರುವ ಒಂದು ಭೋಗ ಸಂಕೋಚದಿಂದ ಕಾಯಕ್ಲೇಶ ಮಾಡಿದ್ರೆ, ಶಾಸ್ತ್ರದಲ್ಲಿ ಹೇಳಿರುವ ಉಪಾಯವನ್ನು ಅನುಷ್ಠಾನ ಮಾಡಿ ಕಾಯಕ್ಲೇಶವನ್ನು ಮಾಡಿಕೊಂಡ್ರೆ ಅದು ತಪಸ್ಸು ಅಂತ ಹೇಳಲ್ಪಡುತ್ತೆ.
ದಾನಂ ಸ್ವಕೀಯ ಭೋಗ್ಯಾನಾಂ ಪರಸ್ಮೈ ಪ್ರತಿಪಾದನಂ. ಇದೆಲ್ಲ ಇನ್ನು ಮುಂದೆ 18ನೇ ಅಧ್ಯಾಯದೆಲ್ಲ ವಿಸ್ತಾರವಾಗಿ ಹೇಳಲ್ಪಡುತ್ತೆ. ದೀಯತೆ ಅನುಪಕಾರಿಣೆ ಅಂತ ಹೇಳಿ, ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ, ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ, ದೇಶೇ ಕಾಲೇ ಚ ಪಾತ್ರೇಶು ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಹೇಳಿ, ಸಾತ್ವಿಕವಾದ ದಾನ ಕೊಡಬೇಕು ಅಂತಾನೆ ಕೊಡಬೇಕು. ಒಬ್ಬ ಉಪಕಾರವನ್ನು ಎಣಿಸಿಯೋ ಆ ರೀತಿಯೆಲ್ಲ ಅಲ್ಲ. ನಮಗೇನೋ ಉಪಕಾರ ಮಾಡಿದಾನೆ ಹಿಂದೆ, ಅದನ್ನೇ ಇವನಿಗೆ ದಾನ ಮಾಡ್ತೀನಿ ಅಂತ ಹೇಳೋದು, ಈ ರೀತಿಯೆಲ್ಲ ಮಾಡದೆ ನಮಗೆ ಅದು ಅಲ್ಲದೆ ಕೊಡುವ ಪದಾರ್ಥವು ಒಳ್ಳೆಯ ಪದಾರ್ಥವನ್ನು ಕೊಡಬೇಕು. ನಮಗೆ ಯಾವುದು ಭೋಗ್ಯವಾಗಿದೆಯೋ ಅದನ್ನೇ ಇನ್ನೊಬ್ಬರಿಗೆ ಕೊಡಬೇಕು. ಆದ್ದರಿಂದ ನಮಗೆ ಬೇಡದೇ ಇರೋ ಪದಾರ್ಥವನ್ನು ದಾನ ಮಾಡಬಾರ್ದು. ದಾನ ಮಾಡುವ ಪದಾರ್ಥವು ನಮಗೆ ಭೋಗ್ಯವಾದ ಪದಾರ್ಥಗಳನ್ನು ನಾವು ದಾನ ಮಾಡಬೇಕು. ಅದುವೇ ದಾನಂ ಅಂದರೆ, ಅದುವೇ ಯಶಃ ಅಂದರೆ ಗುಣವತ್ತ ಪ್ರಥ, ಅಯಶಃ ಅಂದರೆ ನೈರ್ಗುಣ್ಯ ಪ್ರಥ. ಗುಣವನ್ನು ಪ್ರಸಿದ್ಧಿಗೊಳಿಸುವಂಥದ್ದು, ನೈರ್ಗುಣ್ಯ ಪ್ರಥ, ಅಯಶಃ ಅಂತ ಹೇಳೋದು. ಪ್ರಥ ಅಂದರೆ ವಿಸ್ತಾರ ಅಂತ, ಪ್ರಸಿದ್ಧಿ ಅದು ವಿಸ್ತಾರಗೊಳಿಸೋದು ಅಂತ ಅರ್ಥ, ಅದರ ಒಂದು ಪ್ರಸಿದ್ಧಿ ಅಂತ ಅರ್ಥ. ಇದೆಲ್ಲ ಮನಸ್ಸಿನ ವ್ಯಾಪಾರಗಳು ಹೇಳಲ್ಪಡುತ್ತೆ. ಗುಣವನ್ನೇ ಹೇಳೋದು, ಇಲ್ಲ ನಿರ್ಗುಣವನ್ನೇ ಹೇಳುವಂಥದ್ದು, ನೈರ್ಗುಣ್ಯ ಪ್ರಥ, ಇದೆಲ್ಲ ಯಶಃ ಅಯಶಃ ಅಂತ ಹೇಳಲ್ಪಡುತ್ತೆ. ಏತಚ್ಚ ಉಭಯಂ ತದನುಗುಣ ಮನೋವೃತ್ತಿ ದ್ವಯಂ ಮಂತವ್ಯಂ ತತ್ ಪ್ರಕರಣ. ಮನಸ್ಸಿನ ವೃತ್ತಿ ಇದೆಲ್ಲವೂ ಕೂಡ ಆ ವಿಷಯ ಅನುಗುಣವಾದ, ಅದಕ್ಕೆ ಅನುಗುಣವಾದ ಮನಸ್ಸಿನ ವ್ಯಾಪಾರಗಳು ಇದೆಲ್ಲ ಇಲ್ಲಿ ಹೇಳಿ. ತಪೋದಾನೇಚ ತಥಾ, ಇದೆಲ್ಲ ಮನಸ್ಸಿನ ವ್ಯಾಪಾರಗಳು. ನನಗೆ ಭೋಗ್ಯವಾಗಿರೋದನ್ನೇ ಕೊಡ್ತೀನಿ ಅಂತ ಮನಸ್ಸಿನಲ್ಲಿ ತಿಳಿದು ಕೊಡಬೇಕು ಅದನ್ನು. ಅದುವೇ ಇಲ್ಲಿ ಹೇಳಿರೋದೆಲ್ಲ ಮನಸ್ಸಿನ ವ್ಯಾಪಾರಗಳು ಹೇಳಲ್ಪಡುತ್ತೆ. ಮನಸ್ಸಿನ ವ್ಯಾಪಾರಗಳು, ಈ ಮನಸ್ಸಿನ ವ್ಯಾಪಾರಗಳು ನಮಗೆ ಉಂಟಾಗೋದೆಲ್ಲ ಪರಮಾತ್ಮನ ಸಂಕಲ್ಪಾಧೀನ. ಅದೆಲ್ಲ ನಮ್ಮ ಕರ್ಮವೇ ಮೂಲ ಕಾರಣ. ಇದಕ್ಕೆಲ್ಲ ನಾನೇ ಕಾರಣ, ನನ್ನಿಂದಲೇ ಇದೆಲ್ಲ ನಡೀತಾ ಇದೆ ಅಂತ ಪರಮಾತ್ಮನು ಇಲ್ಲಿ ಹೇಳ್ತಾ ಇರೋದು. ಏವಮಾದ್ಯಾಹ ಸರ್ವೇಷಾಂ ಭೂತಾನಾಂ ಭಾವಾಹ ಪ್ರವೃತ್ತಿ ನಿವೃತ್ತಿ ಹೇತವಃ ಮನೋವೃತ್ತಯಃ ಮತ್ತಯೇವ ಮತ್ಸಂಕಲ್ಪಾಯತಾಃ ಭವಂತಿ. ಇದೆಲ್ಲವೂ ನನ್ನ ಸಂಕಲ್ಪದ ಅಧೀನದಿಂದಲೇ ನಡೀತಾ ಇದೆ. ಇದೆಲ್ಲ ನಾವು ಸ್ವತಂತ್ರವಾಗಿ ನೆನೆಸಿಕೊಂಡು ಮಾಡೋಕ್ಕಾಗೋದಿಲ್ಲ. ಸ್ವತಂತ್ರವಾಗಿ ನಮ್ಮ ಇಷ್ಟದಂತೆ ಮಾಡೋಕ್ಕಾಗೋದಿಲ್ಲ. ನವಾರೇ ಪತ್ಯು ಕಾಮಾಯ ಪತಿಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿಪ್ರಿಯೋ ಭವತಿ. ಇದೆಲ್ಲ ಹೇಳುವಾಗ ಅಲ್ಲಿ ಯಾಜ್ಞವಲ್ಕ್ಯರು ಉಪದೇಶ ಮಾಡ್ತಾರೆ ಮೈತ್ರೇಯಿಗೆ. ನವಾರೇ ಪತ್ಯು ಕಾಮಾಯ ಪತಿಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿಪ್ರಿಯೋ ಭವತಿ. ನವಾರೇ ಜಾಯಾಯೈ ಕಾಮಾಯ ಜಾಯಾಪ್ರಿಯ ಭವತಿ, ಆತ್ಮನಸ್ತು ಕಾಮಾಯ ಜಾಯಾಪ್ರಿಯ ಭವತಿ. ಹೀಗೆಲ್ಲ ಒಂದೊಂದು ನಿರೂಪಣೆ ಮಾಡ್ತಾರೆ ಅವರು. ಯಾರು ಒಬ್ಬರಿಗೆ ಪ್ರಿಯರಾಗಿರಬೇಕು, ಅಪ್ರಿಯರಾಗಬೇಕು, ಇದೆಲ್ಲ ನಮ್ಮ ಅಧೀನದಲ್ಲಿಲ್ಲ. ಎಲ್ಲ ಪರಮಾತ್ಮನ ಸಂಕಲ್ಪಾಧೀನ ಅಂತ ಹೇಳಿ ಉಪನಿಷತ್ತಿನಲ್ಲಿ ವಿಸ್ತಾರವಾಗಿ ಹೇಳಲ್ಪಡುತ್ತೆ. ಯಾಜ್ಞವಲ್ಕ್ಯರು ಉಪದೇಶ ಮಾಡ್ತಾರೆ. ಇದೆಲ್ಲ ಕೂಡ ಇಲ್ಲಿ ಆ ರೀತಿಯಾದ ಎಲ್ಲ ಮನೋವ್ಯಾಪಾರಗಳು ಕೂಡ ನನ್ನ ಅಧೀನದಲ್ಲಿಯೇ ಅಂತ ಪರಮಾತ್ಮನೇ ನೇರವಾಗಿ ಇಲ್ಲಿ ಉಪದೇಶ ಮಾಡ್ತಿರುವಂತಹ ಶ್ಲೋಕ ಇದು. ಬುದ್ಧಿರ್ಜ್ಞಾನಂ ಅಸಮ್ಮೋಹ ಕ್ಷಮಾ ಸತ್ಯಂ ದಮಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಅಭಯಮೇವ ಚ. ಇದಕ್ಕೆಲ್ಲ ವಿಶೇಷವಾದ ಅರ್ಥಗಳನ್ನು ಹೇಳ್ತಾರೆ. ಇದು ಸಾಮಾನ್ಯವಾದ ಅರ್ಥಗಳು ಇರದೆ ಬೇಕಾದಷ್ಟು, ಆದರೆ ಇದು ಪ್ರಕರಣಕ್ಕೆ ಅನುಗುಣವಾಗಿಯೂ ಮನಸ್ಸಿನ ವೃತ್ತಿ ವ್ಯಾಪಾರಗಳಿಗೆ ಅನುಗುಣವಾಗಿಯೂ ಕೂಡ ಇಲ್ಲಿ ಯಾವುದರಲ್ಲಿಯೂ ಪುನರುಕ್ತಿ ಎಲ್ಲ ಇಲ್ಲದೇ ಇರುವ ಹಾಗೆ ಅರ್ಥ ವಿಶೇಷಗಳನ್ನು ಇಲ್ಲಿ ಭಾಷ್ಯಕಾರರು ಇದಕ್ಕೆ ತಿಳಿಸ್ತಾರೆ. ಇದರಿಂದ ಎಲ್ಲ ಏನು ಪ್ರಯೋಜನ ಅಂತ ಹೇಳಿದ್ರೆ, ಭಕ್ತಿಯು ಅಭಿವೃದ್ಧಿ ಹೊಂದುತ್ತೆ. ಇದೆಲ್ಲವೂ ಪರಮಾತ್ಮನ ಅಧೀನದಲ್ಲಿಯೇ ಅಂತ ಹೇಳಿದ್ರೆ ಅವನ ಎಂತಹ ಐಶ್ವರ್ಯ, ಅವನ ಎಂತಹ ಒಂದು ಕಲ್ಯಾಣ ಗುಣಗಳೇನು, ಐಶ್ವರ್ಯಗಳೇನು, ಅವನ ವಿಭೂತಿ ಏನು, ಅವನು ಹೇಗೆ ಎಲ್ಲವನ್ನೂ ತನ್ನ ಸಂಕಲ್ಪದಿಂದಲೇ ಈ ರೀತಿ ಮಾಡ್ತಾನೆ. ಅಂತಹ ಪರಮಾತ್ಮನು ನಮಗೆ ಸ್ವಾಮಿಯಾಗಿದ್ದಾನೆ, ಅವನೇ ಶೇಷಿಯಾಗಿದ್ದಾನೆ. ಅವನ ಒಂದು ಅನುಗ್ರಹದಿಂದ ಯಾವ ಫಲವನ್ನು ಬೇಕಾದರೂ ಪಡೆದುಕೊಳ್ಳಬಹುದು. ಯಾವ ದೋಷವೂ ಇಲ್ಲ ಅವನಿಗೆ. ಸಕಲ ಕಲ್ಯಾಣ ಗುಣಗಳು ಇದೆ. ಶ್ವೇತರ ಸಮಸ್ತ ವಿಲಕ್ಷಣನಾದವನು. ಇದೆಲ್ಲವನ್ನು ತಿಳಿದ್ರೆ ಅವನನ್ನು ಪಡೆದುಕೊಳ್ಬೇಕು ಅನ್ನುವ ಒಂದು ಉತ್ಕಟವಾದ ಇಚ್ಛೆ, ಪ್ರೀತಿ, ಅವನ ವಿಷಯದಲ್ಲಿ ಅತ್ಯಧಿಕವಾಗಿ ಪ್ರೀತಿ ಅಧಿಕವಾಗುತ್ತೆ. ಆ ಒಂದು ದೃಷ್ಟಿಯಿಂದ ಇದು ಹೇಳಲ್ಪಡ್ತಾ ಇದೆ. ಭಕ್ತಿ ಉತ್ಪತ್ತಿ ವಿವೃದ್ಧ್ಯರ್ಥ ಇತ್ಯತ್ರ ವಿವಕ್ಷಿತಂ ವಿವೃಣ್ವನ್ ಉಕ್ತೇನ ತತ್ ಫಲಿತೇನ ಚ ಭಕ್ಷ್ಯಮಾಣ ಪ್ರಕರಣಸ್ಯ ಚ ಸಂಗತಿಮಾಹ ಏವಮಿತಿ. ಸಂಗತಿಯನ್ನ ಮೊದಲು ಹೇಳ್ತಾರೆ. ಬುದ್ಧಿಜ್ಞಾನ ಶಬ್ದಯೋ ಪೌನರುಕ್ತಿಯ ಪರಿಹಾರಾಯ, ಪುನರುಕ್ತಿಯನ್ನು ಪರಿಹಾರ ಮಾಡೋಕ್ಕೋಸ್ಕರ ಬುದ್ಧಿಮತ್ವಾತ್ ಜಾನಾತಿ ಇತಿ ಪ್ರಯೋಗಾನುಸಾರೇಣ ಶಕ್ತಿಲಕ್ಷಣಯ ಬುದ್ಧ್ಯತೆ ಅನಯ ಇತಿ ವ್ಯುತ್ಪತ್ತ್ಯಾವ ಹೇತುಕಾರ್ಯಪರತೆಯ ವ್ಯಾಖ್ಯಾತಿ
ಬುದ್ಧಿ ಮನಸಃ ನಿರೂಪಣ ಸಾಮರ್ಥ್ಯಂ ಅಂತ ಹೇಳಿ. ಬುದ್ಧ್ಯತೆ ಅನಯ ಅಂತ ಹೇಳಿದ್ರೆ ಮನಸ್ಸಿನಿಂದ ತಿಳಿತಾನೆ ಅಂತ ಅರ್ಥ. ಅಂದರೆ ಮನಸ್ಸಿನ ಒಂದು ನಿರೂಪಣ ಸಾಮರ್ಥ್ಯವೂ ಹೇಳಲ್ಪಡುತ್ತೆ. ಶಕ್ತಿ ಲಕ್ಷಣಯ ಅಂತ ಹೇಳಿದ್ರು, ಅದಕ್ಕೆ ಒಂದು ಲಾಕ್ಷಣಿಕವಾದ ಅರ್ಥ. ಆ ಶಬ್ದಕ್ಕೆ ಶಕ್ತಿ ಅನ್ನೋದು ಬೇಕಾದಷ್ಟು ಶಕ್ತಿಗಳಿದೆ. ಅದರಲ್ಲಿ ನೇರವಾದ ಶಬ್ದ ಅರ್ಥವೇ ಶಕ್ತಿ. ಶಬ್ದದ ಅರ್ಥವು ಶಕ್ತಿ ಅಂತ ಹೇಳಲ್ಪಡುತ್ತೆ. ಅದರಲ್ಲಿ ಅನೇಕ ಶಕ್ತಿಗಳಿರುತ್ತೆ. ಕೆಲವು ಶಬ್ದಗಳಿಗೆ ಅನೇಕ ಅನೇಕ ಶಬ್ದಗಳು ಅನೇಕ ಅರ್ಥವಾಗಿದೆ. ಕೆಲವು ಅಭಿಧಾವೃತ್ತಿಯಲ್ಲಿ ಹೇಳಲ್ಪಡುತ್ತೆ, ಕೆಲವು ಲಕ್ಷಣಾವೃತ್ತಿಯಲ್ಲಿ ಹೇಳಲ್ಪಡುತ್ತೆ. ಪ್ರಯೋಗಕ್ಕೆ ಅನುಗುಣವಾಗಿ ಬುದ್ಧಿಮತ್ವಾತ್ ಜಾನಾತಿ, ಬಹಳ ಬುದ್ಧಿವಂತ ಆದ್ರಿಂದ ಇವನು ತಿಳಿತಾನಪ್ಪ ಚೆನ್ನಾಗಿ ಅಂತ ಹೇಳಿದ್ರೆ, ಆ ಬುದ್ಧಿವಂತಿಕೆ ಅನ್ನೋದು ಏನು ಅಂತ ಹೇಳಿದ್ರೆ ಮನಸ್ಸಿನ ನಿರೂಪಣ ಸಾಮರ್ಥ್ಯ. ಅದುವೇ ಇಲ್ಲಿ ಆ ರೀತಿ ಹೇಳಲ್ಪಡುತ್ತೆ. ಬುದ್ಧಿಮತ್ವಾತ್ ಜಾನಾತಿ, ಪ್ರಯೋಗಕ್ಕೆ ಅನುಗುಣವಾಗಿ ಇಲ್ಲಿ ಅರ್ಥವನ್ನು ಮಾಡಿದ್ದಾರೆ ಬುದ್ಧಿ ಅನ್ನುವ ಶಬ್ದಕ್ಕೆ. ಬುದ್ಧಿವಂತನಾದ್ದರಿಂದ ಇವನು ಚೆನ್ನಾಗಿ ತಿಳಿತಾನೆ ಅಂತ ಹೇಳಿದ್ರೆ ಆ ಬುದ್ಧಿವಂತಿಕೆ ಅನ್ನೋದ್ರು ಈ ಬುದ್ಧಿ ಅನ್ನುವ ಶಬ್ದಕ್ಕೆ ಅರ್ಥ ಮಾಡೋದು. ಅಸಮ್ಮೋಹ ಅಸತ್ಯ ತದ್ದೇತುಭೂತಂ ಜ್ಞಾನಮಿಹ ವಿವಕ್ಷಿತಂ ಇತಿ ಜ್ಞಾನಂ ಚಿರಚಿದ್ವಸ್ತು ವಿಶೇಷ ವಿಷಯೋ ನಿಶ್ಚಯ. ಅಸಮ್ಮೋಹ ಸತ್ಯ, ಅಸಮ್ಮೋಹ ಆಸತ್ಯ, ಅದು ಆಸಕ್ತಿ ಅಂದರೆ ಹತ್ತಿರದಲ್ಲಿರೋದು ಅಂತ ಅರ್ಥ. ಅಸಮ್ಮೋಹ ಅನ್ನುವ ಶಬ್ದಕ್ಕೆ ಹತ್ತಿರದಲ್ಲಿದೆ ಜ್ಞಾನ ಅನ್ನುವ ಶಬ್ದ. ಅಸಮ್ಮೋಹ ಆಸತ್ಯ ಅಂತ ಇಲ್ಲಿ ಬಿಡಿಸ್ಕೊಳ್ಬೇಕು. ಆಸಕ್ತಿ ಅಂದರೆ ಪಕ್ಕದಲ್ಲಿರೋದು ಅಂತ ಅರ್ಥ, ಹತ್ತಿರದಲ್ಲಿರೋದು ಅಂತ ಅರ್ಥ. ಆಸಕ್ತಿ ಅನ್ನೋದು ಒಂದು ಪ್ರಧಾನವಾಗಿ ಇರಬೇಕು. ಯೋಗ್ಯತಾ, ಹಾಗೆಯೇ ಆಸಕ್ತಿ, ಆಕಾಂಕ್ಷ, ಇದೆಲ್ಲವೂ ಕೂಡ ಪದಗಳಲ್ಲಿ ಒಂದು ವಾಕ್ಯಕ್ಕೆ ಪದಗಳನ್ನು ನಾವು ಅನ್ವಯ ಮಾಡಬೇಕಾದ್ರೆ ಆ ಅನ್ವಿತವಾದ ಪದಗಳಲ್ಲಿ 3 ಪ್ರಧಾನವಾದ ಗುಣಗಳಿರಬೇಕು. ಅನ್ವಿತವಾದ ಪದಗಳಲ್ಲಿ ಆಕಾಂಕ್ಷ, ಯೋಗ್ಯತಾ ಮತ್ತು ಆಸಕ್ತಿ ಅಂತ ಹೇಳೋದು ವಾಕ್ಯದಲ್ಲಿ. ಒಂದು ಪದಕ್ಕೆ ಇನ್ನೊಂದು ಪದದ ಆಕಾಂಕ್ಷೆ ಇದೆ ಅಂತ ನಾವು ಪದ ಹೇಳಿದ್ರೆ ಕ್ರಿಯಾಪದದ ಒಂದು ಆಕಾಂಕ್ಷೆ ಇರುತ್ತೆ, ಕರ್ಮಫಲದ ಆಕಾಂಕ್ಷೆ ಇರುತ್ತೆ. ಅದೆಲ್ಲ ಇಲ್ಲದೆ ಬರೀ ರಾಮ ಅಂದರೆ ಏನೂ ಅರ್ಥವಾಗೋದಿಲ್ಲ. ಖಾದತಿ ಅಂತ ಹೇಳಿದ್ರೆ ತಿಂತಾನೆ ಅಂತ ಹೇಳಿದ್ರೆ ಅದಕ್ಕೆ ಕರ್ಮಪದದ ಒಂದು ಆಕಾಂಕ್ಷೆ ಇದೆ. ಏನನ್ನು ತಿಂತಾನೆ ಅಂದರೆ ಫಲಂ ಖಾದತಿ ಅಂತ ಹೇಳ್ಬೋದು. ಆ ಕ್ರಿಯಾಪದಕ್ಕೆ ಒಂದು ಕರ್ಮಪದದ ಆಕಾಂಕ್ಷೆ ಇದೆ. ಅದನ್ನು ತಿಳಿಸುವಂತಹ ಯೋಗ್ಯತೆಯೂ ಇರಬೇಕು. ಅದಕ್ಕೆ ಅಗ್ನಿನ ಸಿಂಚೇತ್ ಅಂತ ಹೇಳಿದ್ರೆ ಅಗ್ನಿಯನ್ನು ಸಿಂಪಡಿಸುವಂತಹ ಯೋಗ್ಯತೆ ಇಲ್ಲ. ಅದಕ್ಕೆ ಅಗ್ನಿಯನ್ನು ಸಿಂಪಡಿಸೋದಕ್ಕಾಗೋದಿಲ್ಲ. ಅಲ್ಲಿ ಯೋಗ್ಯತೆ ಅನ್ನೋದು ಇರೋದಿಲ್ಲ. ಆ ವಾಕ್ಯವು ಸರಿಯಾದ ವಾಕ್ಯವಾಗೋದು, ಅರ್ಥ ಕೊಡೋದಿಲ್ಲ. ಅದು ಆಸಕ್ತಿ ಅಂದರೆ ಪಕ್ಕದಲ್ಲಿ ಇರಬೇಕು. ಒಂದು ಶಬ್ದವನ್ನು ಬೆಳಿಗ್ಗೆ ಹೇಳೋದು, ಇನ್ನೊಂದು ಶಬ್ದ ಸಾಯಂಕಾಲ ಹೇಳಿದ್ರೆ ವಾಕ್ಯವೇ ಅರ್ಥವಾಗೋದಿಲ್ಲ, ವಾಕ್ಯ ಪೂರ್ಣ ಆಗೋದಿಲ್ಲ. ಜೊತೆಯಲ್ಲಿ ಹೇಳಬೇಕು. ಆಸಕ್ತಿ ಅನ್ನೋದು ಒಂದು ಗುಣ ವಾಕ್ಯಗಳಲ್ಲಿ ಬರೋದು. ಇಲ್ಲಿ ಆಸಕ್ತಿ ಅಂತ ಹೇಳಿದ್ರೆ ಜ್ಞಾನದೊಡನೆ ಬುದ್ಧಿ ಜ್ಞಾನಂ ಅಸಮ್ಮೋಹ, ಜ್ಞಾನ ಪದದೊಡನೆ ಹೇಳಲ್ಪಟ್ಟಿದೆ ಅಸಮ್ಮೋಹ ಅನ್ನುವ ಶಬ್ದವು. ಆದ್ದರಿಂದ ಅದಕ್ಕೆ ಕಾರಣವಾದದ್ದು, ಈ ಅಸಮ್ಮೋಹಕ್ಕೆ ಕಾರಣವಾದ ಅರ್ಥವನ್ನ ಜ್ಞಾನ ಶಬ್ದಕ್ಕೆ ಹೇಳ್ತಾರೆ. ಜ್ಞಾನಂ ಅಸಮ್ಮೋಹ ಅಂತ ಹೇಳೋದ್ರಿಂದ ಜ್ಞಾನವು ಅಜ್ಞಾನ, ಸಮೋಹ ಅಂದರೆ ಒಂದು ರೀತಿಯಾದ ಅಜ್ಞಾನ, ಅಸಮ್ಮೋಹ ಅಂದರೆ ಸಮೋಹವಿಲ್ಲದೆ ಇರುವುದು ಅಂತ. ಅದು ಜ್ಞಾನವೇ, ಸರಿಯಾದ ಜ್ಞಾನ. ಜ್ಞಾನವೂ ಅಷ್ಟೇ, ಅಸಮ್ಮೋಹವೂ ಅಷ್ಟೇ, ಬುದ್ಧಿ ಎಲ್ಲ ಒಂದೇ ಅರ್ಥ ಹೇಳೋ ಹಾಗಿದೆ. ಸಮೋಹ ಅಂದರೆ ಮೋಹ ಅಂದರೆ ಅಜ್ಞಾನ, ತಪ್ಪಾಗಿ ತಿಳಿಯೋದು. ಅಸಮ್ಮೋಹ ಅಂದರೆ ತಪ್ಪಾಗಿ ತಿಳಿದೇ ಇರುವಂತಹದ್ದು ಅಸಮ್ಮೋಹ ಅಂತ ಹೇಳಿದ್ರು. ಅಜ್ಞಾನವೂ ಅದೇ ಅರ್ಥ ಬಂತಲ್ಲ ಅಂದರೆ ಜ್ಞಾನ ಶಬ್ದಕ್ಕೆ ಅದರ ಜೊತೆ ಇರೋದರಿಂದ ಸಮೋಹ ಶಬ್ದವನ್ನು ಬೇರ್ಪಡಿಸಿ ಅದಕ್ಕೆ ಬೇರೆ ಅರ್ಥವನ್ನು ಹೇಳಿ ಇದಕ್ಕೆ ಬೇರೆ ಅರ್ಥ ಹೇಳಬೇಕು. ಈ ಸಮೋಹಕ್ಕೆ ಕಾರಣವಾಗುವುದು ಯಾವುದು ಅಂತ ಹೇಳಿದ್ರೆ ಚೇತನಾಚೇತನಗಳಲ್ಲಿ ವಿವೇಕ ಜ್ಞಾನ ಇಲ್ಲದೆ ಇರುವಂತಹದ್ದು. ಆದ್ದರಿಂದ ಆ ವಿವೇಕ ಜ್ಞಾನವೇ ಇಲ್ಲಿ ಚಿರಚಿದ್ವಸ್ತು ವಿಶೇಷ ವಿಷಯ ನಿಶ್ಚಯ ಅನ್ನೋದು ಜ್ಞಾನ ಶಬ್ದಕ್ಕೆ ಅರ್ಥ ಮಾಡುತ್ತೆ. ಅದರಿಂದ ಅಸಮೋಹ ಕಾರಣವಾಗುತ್ತೆ. ತದ್ಹೇತು ಭೂತಂ, ಅದಕ್ಕೆ ಕಾರಣವಾದದ್ದು. ಹೇತು ಅಂತ ಕಾರಣ. ಅಸಮ್ಮೋಹ ಆಸತ್ಯ ತದ್ಹೇತು ಭೂತಂ ಜ್ಞಾನಂ ಇಹ ವಿವಕ್ಷಿತಂ. ಅಸಮ್ಮೋಹದ ಜೊತೆ ಹೇಳಿರೋದ್ರಿಂದ ಆ ಸಮೋಹವಿಲ್ಲದೆ ಇರುವುದಕ್ಕೆ ಕಾರಣವಾದ ಜ್ಞಾನವು ಜ್ಞಾನ ಶಬ್ದದ ಅರ್ಥ ಅನ್ನೋದ್ರಿಂದ ಚಿರಚಿದ್ವಸ್ತು ವಿಶೇಷ ವಿಷಯ ನಿಶ್ಚಯ. ಎಷ್ಟು ಭಾಷ್ಯಕಾರರು ಮಾಡಿರೋ ವ್ಯಾಖ್ಯಾನಕ್ಕೆ ಅವರು ಸರಿಯಾದ ನಮಗೆ ವಿವರಿಸ್ತಾರೆ ಯಾಕೆ ಈ ರೀತಿ ಅರ್ಥ ಮಾಡಿದ್ರು ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದು ನಿಮಿಷ. ಚಿತ್ತು ಇದು ಅಚಿತ್ತು ತಿಳ್ಕೊಳ್ಳೋ, ನಿಶ್ಚಯವಾಗಿ ತಿಳ್ಕೊಳ್ಳೋ ಇದು ಜ್ಞಾನ ಅಂತನಾ? ಹೌದು ಹೌದು ಹೌದು. ಅರ್ಥ ಆಯ್ತು.
ಆದ್ದರಿಂದ ಇದು ವಿವೇಕ ಜ್ಞಾನ. ಅದುವೇ ಚೇತನ ಪದಾರ್ಥಗಳಲ್ಲಿ ಇರುವ ವಿಶೇಷಗಳನ್ನು ತಿಳಿದು ಇದು ಬೇರೆ ಅದು ಬೇರೆ ಅಂತ ನಿಶ್ಚಯ ಮಾಡ್ಕೊಳ್ಳೋದು. ಅದು ಇಲ್ಲಿ ಹೇಳಲ್ಪಡುತ್ತೆ ಜ್ಞಾನ ಶಬ್ದದಿಂದ. ಬುದ್ಧಿಜ್ಞಾನ ಶಬ್ದಯೋ ಅಧ್ಯವಸಾಯ ಮೋಕ್ಷಧೀ ವಿಷಯತ್ವೇನ ವ್ಯಾಖ್ಯಾನಂ ಶಬ್ದದ್ವಯ ಸಂಕೋಚಾದಿ ಪ್ರಸಂಗಾತ್ ಅನಾದೃತಂ ಅಂತ ಹೇಳಿದ್ರು. ಬುದ್ಧಿ ಜ್ಞಾನ ಅನ್ನೋಕ್ಕೆ ಸಾಮಾನ್ಯವಾದ ಅರ್ಥ ಬೇರೆ ಕಡೆ ಹೇಳುವಾಗ ಬುದ್ಧಿ ಅಂತ ಹೇಳುವಾಗ ದೃಢ ನಿಶ್ಚಯ ಅನ್ನುವ ಒಂದು ಅರ್ಥ ಹೇಳ್ತೀವಿ. ಅಧ್ಯವಸಾಯ ಅಂದರೆ ದೃಢ ನಿಶ್ಚಯ ಅಂತ. ಜ್ಞಾನ ಅನ್ನುವ ಶಬ್ದಕ್ಕೆ ಮೋಕ್ಷ ಜ್ಞಾನ ಅನ್ನುವ ಅರ್ಥ, ಮೋಕ್ಷಧಿ ಅಂತ ಹೇಳ್ತೀವಿ. ಅದೆಲ್ಲ ವಿಷಯವಾದ್ದರಿಂದ ಆ ರೀತಿ ವ್ಯಾಖ್ಯಾನ ಮಾಡೋದು. ಇತಿ ವ್ಯಾಖ್ಯಾನಂ ಶಬ್ದದ್ವಯ ಸಂಕೋಚಾದಿ ಪ್ರಸಂಗಾತಿ ಅನಾದೃತಂ, ಎರಡಕ್ಕೂ ಕೂಡ ಅರ್ಥವನ್ನು ಸಂಕೋಚ ಮಾಡಿದ ಹಾಗಾಗುತ್ತೆ ಅನ್ನೋದ್ರಿಂದ ಆ ರೀತಿ ಅರ್ಥ ಮಾಡಲಿಲ್ಲ. ಇಲ್ಲಿ ಮನಸ್ಸಿನ ವ್ಯಾಪಾರ ಹೇಳಬೇಕಾಗಿರೋದ್ರಿಂದ ಮನಸ್ಸಿನ ನಿರೂಪಣ ಸಾಮರ್ಥ್ಯ ಮತ್ತು ಚೇತನಾಚೇತನಗಳ ವಿಷಯದಲ್ಲಿ ಇರುವ ವಿಶೇಷದ ನಿಶ್ಚಯ, ಅದೆರಡಕ್ಕೂ ಕೂಡ ಇರುವ ವಿವೇಕ ಜ್ಞಾನ ಅದು ಕೂಡ ಹೇಳಲ್ಪಟ್ಟಿದೆ ಅನ್ನೋದು ಅರ್ಥ ಮಾಡಿದ್ರು. ವಿಜಾತೀಯ ಸಜಾತೀತ ಬುದ್ಧಿ ಸಮೋಹ, ಬೇರೆ ಜಾತಿಗೆ ಸೇರಿದ ಪದಾರ್ಥವನ್ನ ಇದೇ ಜಾತಿಗೆ ಸೇರಿದ್ದು ಅಂತ ತಿಳಿಯೋದು ಸಮೋಹ ಅಂತ ಹೇಳಲ್ಪಡುತ್ತೆ, ಅಜ್ಞಾನ. ಅಂದರೆ ಈ ಶುಕ್ತಿಕೆಯು ರಜತ ಅನ್ನುವಂತಹ ಜಾತಿಗೆ ಸೇರಿದ ಪದಾರ್ಥ ಅಲ್ಲ ಅದು. ಆದರೆ ಅದನ್ನ ರಜತ ಅಂತ ತಿಳಿತೀವಿ ನಾವು. ನೋಡ್ಬಿಟ್ಟು ಯಾವುದೋ ಒಂದು ಧರ್ಮವನ್ನು ನೋಡಿ ಹಗ್ಗವನ್ನ ಹಾವು ಅಂತ ತಿಳಿಬೇಕಾದ್ರೆ ಹಾವಿನ ಜಾತಿಗೆ ಸೇರಿದ ಪದಾರ್ಥ ಇದು ಅಂತ ತಿಳಿತೀವಿ. ಆದ್ರೆ ಹಾವಿನ ಜಾತಿಗೆ ಸೇರಿದ್ದಲ್ಲ, ಅದು ಬೇರೆ. ಅದಕ್ಕೆ ಮಿಸ್ಕನ್ಸೆಪ್ಷನ್ ಅಂತ ಹೇಳ್ಬೋದಾ? ಮಿಸ್ಕಾನ್ಸೆಪ್ಷನ್. ಜಾತಿ ಕ್ಲಾಸ್ ಅಲ್ಲಿ ದೇರ್ ಇಸ್ ಎ ಡಿಫರೆನ್ಸ್ ಇನ್ ಕ್ಲಾಸ್ ಎರಡಕ್ಕೂ ಕೂಡ. ಹಗ್ಗ ಅನ್ನೋದು ಒಂದು ಜಾತಿ ಪದಾರ್ಥ, ಹಾವು ಅನ್ನೋದು ಬೇರೆ ಜಾತಿಗೆ ಸೇರಿದ್ದು. ಆದ್ದರಿಂದ ಹಗ್ಗಕ್ಕಿಂತ ಬೇರೆ ಜಾತಿಯಾದ ಪದಾರ್ಥಗಳಲ್ಲೇ ಹಗ್ಗಕ್ಕೆ ಅದರ ಸೇರಿದ ಜಾತಿದು ಅಂತ ತಿಳಿಯುವಂತ ಹಗ್ಗವನ್ನ ಹಾವಿನ ಜಾತಿಗೆ ಸೇರಿದ ಅಂತ ತಿಳಿಯೋದು. ವಿಜಾತೀಯ ಸಜಾತೀಯತ ಬುದ್ಧಿ ಸಮೋಹ. ಅದು ಉದಾಹರಣೆ ಹೇಳ್ತಾರೆ. ಮೊದಲು ಶುಕ್ತಿಯನ್ನ ರಜತ ಅಂತ ತಿಳಿದಿದ್ದನ್ನ ಆ ಜ್ಞಾನವನ್ನು ಹೋಗಿಸ್ಕೊಂಡು ಇದು ಶುಕ್ತಿಕೆಯೇ, ಶುಕ್ತಿಕ ಅನ್ನುವ ಜಾತಿಗೆ ಸೇರಿದ ಪದಾರ್ಥ ಇದು ಅಂತ ತಿಳಿಯೋದು ಅಸಮ್ಮೋಹ ಅಂತ ಹೇಳಲ್ಪಡುತ್ತೆ. ಪೂರ್ವಗೃಹೀತಾತಿ ಅಂದರೆ ಆಪಣಾದಿ ನಿಷ್ಠತೆಯ ಅನುಭೂತಾದಿ ಇತ್ಯರ್ಥ. ಆಪಣಾದಿ ನಿಷ್ಠತೆಯ ಅಂತ ಹೇಳಿದ್ರೆ ಈ ಅಂಗಡಿಗಳಲ್ಲಿ ಇರುತ್ತಲ್ಲ ಆ ರೀತಿ ಅನುಭವಿಸಿರುವಂತಹದ್ದು. ಹಿಂದೆ ನಾವು ಅಂಗಡಿಯಲ್ಲಿ ಹೋಗಿ ಬೆಳ್ಳಿಯನ್ನು ನೋಡಿರ್ತೀವಿ. ಆಪಣ ಅಂದರೆ ಅಂಗಡಿಯಲ್ಲಿ ಹೋಗಿ ಬೆಳ್ಳಿಯನ್ನು ನೋಡಿರ್ತೀವಿ. ಬೆಳ್ಳಿಯನ್ನು ನೋಡಿದ್ರೆ ಇಲ್ಲಿ ಕಪ್ಪೆ ಚಿಪ್ಪನ್ನು ಹೋಗ್ಬಿಟ್ಟು ಅದೇ ಬೆಳ್ಳಿ ಇದು ಅಂತ ತಿಳಿಯುವಂಥದ್ದು. ಹಿಂದೆ ನಾವು ಅದನ್ನ ನೋಡಿರ್ತೀವಿ, ಒಂದು ಪದಾರ್ಥವನ್ನು. ಪೂರ್ವಗೃಹೀತವಾಗಿರಬೇಕು, ಅದು ಮುಖ್ಯ ತುಂಬ. ಆದ್ದರಿಂದಲೇ ಅದ್ವೈತದಲ್ಲಿ ನಾವು ಹೇಳ್ತೀವಿ ಸರ್ಪಜ್ಞಾನವೂ ಕೂಡ ಸುಳ್ಳಲ್ಲ, ಯಥಾರ್ಥವೇ ಅದು ಕೂಡ. ಆದರೆ ಭ್ರಮ ಆಗೋದಿಲ್ಲ ಅಷ್ಟೇ. ಭ್ರಮೆ ಅಂತ ಯಾಕೆ ಹೇಳ್ತೀವಿ? ಭ್ರಮಿಸ್ಬಿಟ್ಟೆ ನಾನು ಸರ್ಪ ಅಂತ, ಹಾಗೆ ಹಾವನ್ನು ನೋಡಿ ಭ್ರಮಿಸ್ಬಿಟ್ಟೆ, ಭಯವಾಗೋಯ್ತು ಒಂದು ನಿಮಿಷ ಅಂತ ಹೇಳ್ತೀವಿ. ಅದು ಭ್ರಮ ಅಂತ ಹೇಳ್ತೀವಿ, ಭ್ರಮ ಅಂತ ಹೇಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ವ್ಯವಹಾರಕ್ಕೆ ಅನುಗುಣವಾಗಿಲ್ಲ. ಅದು ಯಥಾರ್ಥವೇ, ಆದರೂ ಯಥಾವಸ್ಥಿತವಾಗಿದ್ರೂ ವ್ಯವಹಾರಕ್ಕೆ ಅನುಗುಣವಾಗಿಲ್ಲ. ಆದ್ದರಿಂದ ಅದು ಭ್ರಮ ಅಂತ ಹೇಳ್ತೀವಿ ಹೊರತು ಅದು ಕೂಡ ಯಥಾರ್ಥ ಜ್ಞಾನವೇ. ಯಾಕೆಂದ್ರೆ ಬೇರೆ ಎಲ್ಲೋ ಕಡೆ ಪೂರ್ವಗೃಹೀತವಾಗಿರ್ಬೇಕು, ಹಾವು ಅನ್ನೋದು ತಿಳಿದಿರ್ಬೇಕು ಮೊದಲು, ಇಲ್ಲದೆ ಹೋದ್ರೆ ಆ ಜ್ಞಾನ ಬರೋದಿಲ್ಲ. ಅದನ್ನ ಇಲ್ಲಿ ಪೂರ್ವಗೃಹೀತ ಅನ್ನುವ ಶಬ್ದ ತಿಳಿಸುತ್ತೆ. ಇದಂಚ ಸ್ಮರ್ಯಮಾಣ ಅಧ್ಯಾಸ ಉದಾಹರಣೆ. ನಮ್ಮ ಮನಸ್ಸಿಗೆ ಜ್ಞಾಪಕ ಬರುವ ಒಂದು ಧರ್ಮವನ್ನ ಇದರ ಮೇಲೆ ಆರೋಪಣೆ ಮಾಡ್ತೀವಿ. ಸ್ಮರ್ಯಮಾಣ ಅಧ್ಯಾಸ ಅಂದ್ರೆ ಅತಸ್ಮಿನ್ ತದ್ಬುದ್ಧಿ, ಒಂದನ್ನ ಇನ್ನೊಂದರಲ್ಲಿ ಆರೋಪಣೆ ಮಾಡುವಂತಹದ್ದು. ಆದ್ದರಿಂದ ಮನಸ್ಸಿಗೆ ಸ್ಮರಣೆ ಮಾಡಿಕೊಂಡು ಬೆಳ್ಳಿಯ ಧರ್ಮವನ್ನ ಕಪ್ಪೆ ಚಿಪ್ಪಿನ ಮೇಲೆ ಆರೋಪಣೆ ಮಾಡ್ಕೊಂಡು ತಿಳ್ಕೊಳ್ತೀವಿ. ಹಾಗೆ ನಮ್ಮ ಕೋಪಾಖ್ಯ ವಿಕಾರಾಭಾವ ಮಾತ್ರೇಣ ಸುಷುಪ್ತ್ಯಾದಿಶು ಕ್ಷಮಾ ಶಬ್ದ. ಕ್ಷಮಾ ಅಂತ ಹೇಳೋದು ತುಂಬಾ ಕ್ಲಿಯರ್ ಆಗಿ ವಿವರಣೆ ಕೊಟ್ಟಿದಾರಲ್ಲ. ತುಂಬಾ ಆಪ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ, ಸ್ಪಷ್ಟವಾಗಿ ಕೊಡ್ತಾರೆ. ಕೋಪ ಅನ್ನುವಂತಹ ವಿಕಾರವಿಲ್ಲದೆ ಇರುವುದು ಕ್ಷಮಾ ಅಂತಾನು ಹೇಳಲ್ಪಡುತ್ತೆ. ಆದರೆ ಸುಷುಪ್ತಿ ಮುದ್ರಗಳಲ್ಲಿಯೂ ಕೂಡ ಕ್ಷಮಾ ಶಬ್ದ ಅನ್ನೋದೆಲ್ಲ ಹೇಳಲ್ಪಟ್ಟಿದೆ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನು. ನ ಕೋಪಾಖ್ಯ ವಿಕಾರ ಅಭಾವ ಮಾತ್ರೇಣ ಸುಷುಪ್ತ್ಯಾದಿಶು ಕ್ಷಮಾ ಶಬ್ದ. ಕೋಪ ಅನ್ನುವ ವಿಕಾರ ಇಲ್ವಲ್ಲ, ಅದರಿಂದ ಸುಷುಪ್ತಿಗೆ ಕ್ಷಮಾ ಅಂತ ಹೇಳಲ್ಪಡುತ್ತೆ. ಅಂದ್ರೆ ಅಪಿತು ಕೋಪ ಹೇತುಷು ಸತ್ಸು ತದಾಭಾವೇ ತತ್ ಪ್ರಯೋಗ ಮನೋವಿಕಾರ. ಮನಸ್ಸಿನ ವಿಕಾರಕ್ಕೆ ಕಾರಣವಿದ್ದರೂ ಕೂಡ ವಿಕಾರ ಹೊಂದದೇ ಇರುವುದು ಕ್ಷಮಾ ಅಂತ ಹೇಳಲ್ಪಡುತ್ತೆ. ಆದ್ದರಿಂದ ಅದನ್ನ ಇಲ್ಲಿ ಹೇಳ್ತಾರೆ.
ಕ್ಷಮಾ ಅಂತ ಹೇಳೋದು. ಇವಾಗ ಸುಷುಪ್ತಿಯಲ್ಲಿ ನಮಗೆ ಬಹಳ ಕ್ಷಮೆ ಇರುತ್ತೆ ಅಂತ ಹೇಳಿದ್ರೆ ಏನರ್ಥ? ಕೋಪ ಅನ್ನೋದು ಉಂಟಾಗೋಲ್ಲ ನಮಗೆ ಅನ್ನೋದು. ಕೋಪ ಬರೋದಿಲ್ಲವಲ್ಲ ಸುಷುಪ್ತಿಯಲ್ಲಿ ಅಂತ ಹೇಳಿದ್ರೆ. ಬಹಳ ಕ್ಷಮೆ ಇರುತ್ತೆ, ಶಾಂತವಾಗಿರ್ತಾನೆ ಅಂತ ಹೇಳಿದ್ರೆ ಹಾಗಲ್ಲ. ಆ ರೀತಿ ಅರ್ಥವಲ್ಲ ಇಲ್ಲಿ. ಕೋಪಕ್ಕೆ ಕಾರಣವಿದ್ದರೂ ಕೂಡ ಅದಾಗದೇ ಇರುವಂತಹದ್ದು, ಅದು ಬರದೇ ಇರುವಂತಹದ್ದು, ಅದರ ಪ್ರಯೋಗವು ಮನೋವಿಕಾರಕ್ಕೆ ಕಾರಣವಾದಿದ್ದರೂ ಮನಸ್ಸು ವಿಕಾರವಾಗದೇ ಇರುವುದು. ಆದ್ದರಿಂದ ಆ ರೀತಿ ಕ್ಷಮಾ ಅಂತ ಅರ್ಥ ಮಾಡುದು. ಕ್ರೋಧ ಹೇತವು ಆಕ್ರೋಶ ತಾಡನಾದೋ ಸತ್ಯಪಿ ಇತ್ಯರ್ಥ. ಇದು ಸ್ವಾಮಿ ದೇಶಿಕನ್ ಸ್ಪಷ್ಟ ಮಾಡುತ್ತಾರೆ. ಯಾರು ಕೂಗ್ತಾರೆ ನಮ್ಮ ಮೇಲೆ, ಜೋರಾಗಿ ಕೂಗಿದ್ರೆ ನಾವು ಅದಕ್ಕೆ ಎರಡೆರಡು ಜೋರಾಗಿ ಕೂಗ್ತೀವಿ. ಹಾಗೆ ಮಾಡದೇ ಇರಬೇಕು. ತಾಡನ ಅಂದ್ರೆ ಒಬ್ಬ ಹೊಡೆದ್ರೆ ಅವನಿಗೆ ಇನ್ನೂ ಎರಡೇಟು ಹಾಕ್ತಾರೆ. ಹಾಗೆ ಆಕ್ರೋಶ, ತಾಡನ ಇವುಗಳೆಲ್ಲ ಇದ್ದರೂ ಕೂಡ ಕೋಪಕ್ಕೆ ಕಾರಣವಾದದ್ದಿದೆಲ್ಲ. ಸಾಮಾನ್ಯ ಮನುಷ್ಯನಿಗೆ ಕೋಪ ಬಂದು ಬಿಡುತ್ತೆ ತಕ್ಷಣ. ಇವರು ಕೂಗಿದ್ರೆ ಇವನಿಗೂ ಕೋಪ ಬರುತ್ತೆ, ಇವರು ಹೊಡೆದ್ರೆ ಕೋಪ ಬರುತ್ತೆ. ಇದೆಲ್ಲ ಇದ್ದರೂ ಕೂಡ ಹಾಗೆ ಬರದೇ ಇರಬೇಕು ಅಂತಹವನು ಅದು ಕ್ಷಮಾ ಅಂತ ಹೇಳಲ್ಪಡುತ್ತೆ. ಇದೆಲ್ಲ ನಮಗೆ ಗೊತ್ತಿರೋ ವಿಷಯವೇ ಇದೆ. ಇದೆಲ್ಲ ನಮ್ಮ ತಂದೆ ಇದಕ್ಕೊಂದು ಇದೆ ಹೇಳೋರು ಉದಾಹರಣೆ. ಸಾಕ್ರೆಟಿಸ್ ಲೈಫಲ್ಲಿ ಬರೋವಂಥದ್ದು. ಸಾಕ್ರೆಟಿಸ್ ದೊಡ್ಡ ಫಿಲಾಸಫರ್. ಅವನ ಪತ್ನಿ ಬಹಳ ಕೋಪವಂತೆ. ಅವನ ಮೇಲೆ ಬಹಳ ಕೂಗಾಡ್ತಾ ಇದ್ದಂತೆ. ಏನು ಮಾಡಿದ್ರು ಅವನು ಶಾಂತವಾಗಿರೋನು. ಅದಾದ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ತಂದು ಅವನ ತಲೆ ಮೇಲೆ ಸುರಿದು ಬಿಟ್ರು. ಅವನು ಒಂದ್ ಕಡೆ ಬರಿತಾನಂತೆ, ಆಫ್ಟರ್ ಥಂಡರ್ ದೇರ್ ಇಸ್ ರೈನ್ ಅಂತ ಹೇಳ್ಬಿಟ್ಟು. ಇನ್ನು ಹೇಳೋರು ನಮ್ಮ ತಂದೆ, ಆಫ್ಟರ್ ಥಂಡರ್ ದೇರ್ ಇಸ್ ರೈನ್. ಕೂಗಾಡ್ಬಿಟ್ಟು ನೀರು ಸುರಿತಿದ್ರು. ಅವನು ಅಷ್ಟು ಶಾಂತವಾಗಿದ್ದ. ಏನು ವಿಕಾರಕ್ಕೆ ಕಾರಣವಿದ್ರು ಕೂಡ ಯಾವ ವಿಕಾರವೂ ಇಲ್ಲದೆ ಇದ್ದಂತೆ ಅವನು. ಹಾಗೆ ಅವನ ಕಥೆಯಲ್ಲಿ ಬರುತ್ತೆ, ಸಾಕ್ರೆಟಿಸ್ ಕಥೆಯಲ್ಲಿ. ನಾನು ಕಥಂ ಹೇತೌಸತಿ ತತ್ಕಾರ್ಯ ನಿವೃತ್ತಿ ತಥಾತ್ವೇ ಸತ್ಯ ಹೇತುತ್ವಮೇವ ಹೀಯತೆ ಅಂತ ಹೇಳಿದ್ರೆ, ಸ್ವಾಮಿ ದೇಶಿಕನ್ ಪ್ರಶ್ನೆ ಮಾಡ್ತಾರೆ. ಕಾರಣವಿದ್ರೆ ಕಾರ್ಯ ಇರಲೇಬೇಕಲ್ಲ. ಇದು ವ್ಯಾಪ್ತಿ ಅಂತ ಹೇಳುವಾಗ ನಾವು ಅನ್ವಯ ವ್ಯಾಪ್ತಿ, ಹಾಗೆ ಇಲ್ಲ ಅನ್ವಯ ವ್ಯಾಪ್ತಿ ಹೇಳಬೇಕಾದ್ರೆ ಕಾರಣ ಇದ್ರೆ ಕಾರ್ಯ ಇರಲೇಬೇಕು. ಕಾರಣ ಹೇತೌಸತಿ ಕಾರಣವಿದ್ರೆ ಕಾರ್ಯ ಇರ್ಬೇಕು, ಕಾರ್ಯವಾಗಬೇಕಲ್ಲ. ಅದು ಹೇಗೆ? ಕಾರಣ ಇದ್ದೇ ಹೋದ್ರೆ ಅದು ಕಾರಣವೇ ಆಗೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ನಹಿ ಅವಶ್ಯಂ ಹೇತೋ ಸತಿ ಕಾರ್ಯೇಣ ಭವಿತವ್ಯಂ ಇತಿ ನಿಯಮ. ಅವಶ್ಯಂ ಹೇತೋ ಸತಿ ಕಾರ್ಯೇಣ ಭವಿತವ್ಯಂ. ಕಾರಣ ಇದ್ರೆ ಕಾರ್ಯ ಆಗ್ಲೇಬೇಕು ಅಂತ ಏನು ನಿಯಮ ಇಲ್ಲ. ಅಪಿತು ಪ್ರತಿಬಂಧಕ ರಹಿತಾಯಾಮ್ ಸಾಮಗ್ರ್ಯಾಂ ಸತ್ಯಾಂ, ಯಾವುದಾದ್ರೊಂದು ಪ್ರತಿಬಂಧಕ ಇಲ್ಲದೆ ಇರುವಂತಹ ಸಾಮಗ್ರಿ ಇದ್ರೆ ಮಾತ್ರ ಬರುತ್ತೆ. ಆದ್ದರಿಂದ ಯಾರಾದ್ರೂ ಕೂಗಿದ್ರೆ ಅದನ್ನು ತಡೆಯೋದಕ್ಕೆ ನಮ್ಮಲ್ಲಿ ಸಾಮಗ್ರಿ ಇಲ್ಲದೆ ಹೋದ್ರೆ ಅದರ ಕಾರ್ಯ ನಾವು ಕೂಡ ಕೂಗಾಡ್ತೀವಿ. ಮತ್ತೆ ಆ ತಡೆಯುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇದ್ರೆ ಅದರ ಪ್ರತಿಬಂಧಕ ಪ್ರತಿಬಂಧಕಕ್ಕೆ ಸಾಮಗ್ರಿ ಇದೆ ನಮ್ಮಲ್ಲಿ ಅಂತ ಹೇಳಿದ್ರೆ ಆಗ ಆ ಕಾರ್ಯ ಉಂಟಾಗೋದಿಲ್ಲ. ಯಾವ ಒಂದು ಏನು ಇದು ವಿಕಾರವೇ ಇರೋದಿಲ್ಲ ಆವಾಗ. ಆದ್ದರಿಂದ ಕಾರಣವಿದ್ದು ಬಿಟ್ರೆ ವಿಕಾರವಾಗುವುದಕ್ಕೆ ಕಾರಣವಿದ್ದು ಬಿಟ್ರೆ ವಿಕಾರ ಆಗ್ಲೇಬೇಕು ಅಂತ ನಿಯಮ ಇಲ್ಲ. ಆ ವಿಕಾರ ಆಗುವುದಕ್ಕೆ ಪ್ರತಿಬಂಧಕವಿದ್ದರೆ ವಿಕಾರ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲೇ ಹೋದ್ರೆ ಪ್ರತ್ಯೇಕಂ ಹೇತೂನಾಂ ಪ್ರತಿಬದ್ಧಾನಾಂ ಕಾರ್ಯನಿಕತ್ವೇ ಕಾರ್ಯಸ್ಯ ಸದಾತನತ್ವ ಸಾರ್ವತ್ರಿಕ ಪ್ರಸಂಗ. ಯಾವಾಗಲೂ ಕಾರ್ಯಗಳು ಆಗ್ತಾ ಇರಬೇಕು, ಕಾರಣಗಳಿರ್ತಾ ಇದ್ರೆ ಕಾರ್ಯಗಳು ಆಗ್ತಾನೆ ಇರ್ಬೇಕು. ಅವಾಗ ನಿತ್ಯ ವಿಭೋಶ್ಚ ಕಾರಣಸ್ಯ ಸದ್ಭಾವಾತ್. ಆದ್ದರಿಂದ ಇದೆಲ್ಲ ಅವನ ಕಾರಣ ಇದ್ದೇ ಇದ್ದಾನವನು, ನಿತ್ಯನಾದವನು, ವಿಭೋ ಆದವನು, ಕಾರ್ಯಗಳು ಆಗ್ತಾನೆ ಇರಬೇಕಾಗುತ್ತೆ. ತರ್ಹಿ ಕಹ ಕ್ಷಮಾಯಾಂ ವಿಸ್ಮಯ ಇತಿ ಚೇತ್ ಯಥಾ ಮಣಿಮಂತ್ರಾದಿಭಿಃ ಸ್ಫೋಟ ಸಾಮಗ್ರಿ ಸಭ್ಯತೆ ತಥಾ ಪ್ರಬಲ ವಿವೇಕಾಖ್ಯ ಪ್ರತಿಬಂಧಕೇನ ಕೋಪ ಸಾಮಗ್ರ್ಯಾಃ ದುರ್ನಿವಾರಾಯಾಃ ಸ್ತಂಭನಾತ್. ವಿವೇಕ ಅನ್ನುವಂತಹ ಒಂದು ಪ್ರಬಲವಾದ ಸಾಮಗ್ರಿಯಿಂದ ಕೋಪ ಅನ್ನುವಂತಹ ಸಾಮಗ್ರಿಯು ತಡೆಯಲ್ಪಡುತ್ತೆ ಅಂತ ಹೇಳಲ್ಪಡುತ್ತೆ. ಬಹಳ ಕಷ್ಟ ಅದನ್ನು ತಡೆಯೋದು, ಕೋಪ ಅನ್ನೋದನ್ನ. ವಿವೇಕ ಅನ್ನುವ ಒಂದು ಪ್ರಬಲವಾದ ಸಾಮಗ್ರಿ ಇದ್ರೆ ಕೋಪವನ್ನು ತಡೆಯಬಹುದು. ಆದ್ದರಿಂದ ತಡೆಯೋದಕ್ಕೆ ಸಾಧ್ಯ. ಮಣಿಮಂತ್ರಗಳಿಂದ ಸ್ಫೋಟ ಸಾಮಗ್ರಿ ಸ್ತಭ್ಯತೆ ಅಂತ ಹೇಳೋ ಹಾಗೆ, ಮಣಿಗಳಿಂದಲೋ ಮಂತ್ರದಿಂದಲೋ ಮಣಿ ಅದು ಕೂಡ ದಾಹಕ ಪ್ರತಿಬಂಧಕ ಮಣಿ ಅಂತ ಹೇಳ್ತಾರೆ. ನೈಯಾಯಿಕರೆಲ್ಲ ನಿರೂಪಣೆ ಮಾಡ್ತಾರೆ ಅದನ್ನು. ಪಕ್ಕದಲ್ಲಿ ಮಣಿ ಇಟ್ಟರೆ ದಾಹಕತ್ವ ಇದು ಹೋಗ್ಬಿಡುತ್ತೆ, ಇರೋದಿಲ್ಲ ಅಂತ ಹೇಳಿ. ಹಾಗೆಯೇ ಇವಾಗ ಬೆಂಕಿ ಇದ್ರೆ ಅದರ ಪಕ್ಕದಲ್ಲಿ ಒಂದು ಪ್ರತಿಬಂಧಕವಾದ ಪದಾರ್ಥ ಇದ್ರೆ ಈ ಕಡೆ ಅದರ ಬಿಸಿ ಬರೋದಿಲ್ಲ. ಪ್ರತಿಬಂಧಕ ಇಲ್ಲದೆ ಹೋದ್ರೆ ಬರುತ್ತೆ.
ಇದ್ರೆ ಬರೋದಿಲ್ಲ. ಆ ರೀತಿ ಈ ಕೋಪ ಅನ್ನೋದನ್ನು ತಡೆಯುವಂತಹ ವಿವೇಕ ಅನ್ನೋ ಒಂದು ಪ್ರತಿಬಂಧಕ ಇದ್ದರೆ ಅದು ಕಾರ್ಯವೇ ಉಂಟಾಗೋದಿಲ್ಲ, ಆಗ ವಿಕಾರವೇ ಉಂಟಾಗೋದಿಲ್ಲ. ವಿಕಾರಕ್ಕೆ ಕಾರಣ ಇದ್ರೂ ವಿಕಾರ ಉಂಟಾಗಬೇಕಾಗಿಲ್ಲ. ವಸ್ತು ಸತ್ಯತ್ವಸ್ಯ ಯಥಾರ್ಥ ದರ್ಶನಮಪಿ ಅಪೇಕ್ಷಿತಂ ತಥಾಪಿ ಯಥಾದೃಷ್ಟವಚನ ಮಾತ್ರ ವಕ್ತು ನಾಪರಾಧ. ಇದು ಸತ್ಯದ ವಿಷಯವನ್ನೇ ಹೇಳ್ತಾ ಇದ್ದಾರೆ. ಭ್ರಮಸ್ಯ ದೈವಾಗತತ್ವಾತ್ ಇತಿ ಅಭಿಪ್ರಾಯಣ ಯಥಾದೃಷ್ಟ ವಿಷಯ. ಯಥಾದೃಷ್ಟ ವಿಷಯ ಅಂತ ಇಲ್ಲಿ ಹೇಳುವಾಗ ವಸ್ತು ಸತ್ಯತ್ವಸ್ಯ ಯಥಾರ್ಥ ದರ್ಶನಮಪಿ ಅಪೇಕ್ಷಿತಂ. ವಸ್ತು ಸತ್ಯತ್ವವನ್ನ ಹೇಗಿದೆಯೋ ಹಾಗೆ ತಿಳಿಬೇಕು, ಅದು ಕೂಡ ಮುಖ್ಯ. ಆದರೂ ಕೂಡ ಬರೀ ಯಥಾದೃಷ್ಟವಚನ ಮಾಡಿದ್ರೆ ವಕ್ತು ಯಥಾದೃಷ್ಟವಚನ ಮಾತ್ರ ವಕ್ತುನ ಅಪರಾಧಸ್ಯ ಅಪರಾಧ. ಇಲ್ಲಿ ಒಂದು ಸಂಶಯ. ದೈವಾಗತತ್ವ ಭ್ರಮಸ್ಯ ದೈವಾಗತತ್ವಾದಿ ಅದಕ್ಕೇನರ್ಥ? ದೈವಾಗತ ಅದ ಆ ಜಾಗದಲ್ಲಿ ಭ್ರಮೆ ಅನ್ನೋದು ಅದು ನಮಗೆ ಯಾವುದೋ ಅದೃಷ್ಟ ಯಾವುದೋ ಒಂದು ತಿಳಿಯೋ ಕಾರಣದಿಂದ ಬರುತ್ತೆ. ಆದ್ದರಿಂದ ಅದಕ್ಕೇನು ಕಾರಣ ಅಂತ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಯಥಾದೃಷ್ಟ ವಚನವಾಗಿದ್ರೂ ಕೂಡ ಯಥಾದೃಷ್ಟ ವಿಷಯವಾಗಿದ್ರೂ ಕೂಡ ಪರಮಾರ್ಥತ್ವೇಪಿ ಪರ ಅನರ್ಥ ಹೇತೋ ಸತ್ಯಂ ಭೂತ ಇದಂ ಪ್ರೋಕ್ತಂ ಇತ್ಯಾದಿಭಿ ಸತ್ಯತ್ವ ಪ್ರತಿಕ್ಷೇಪಾತ್ ಭೂತಹಿತ ರೂಪಂ ಇತಿ ವಿಶೇಷಿತಂ. ಇವಾಗ ಯಥಾದೃಷ್ಟ ವಚನ ಹೇಳಿದ್ರೆ ಅಪರಾಧವಿಲ್ವಲ್ಲ. ಯಥಾದೃಷ್ಟ ವಚನ ಮಾತ್ರ ವಕ್ತುಹುನ ಅಪರಾಧ. ಹೇಳೋವನಿಗೆ ಅಪರಾಧವಿಲ್ಲ. ಹೇಗೆ ತಿಳಿದಾನೋ ಹಾಗೆ ಹೇಳಿದ್ರೆ ಅಪರಾಧವಿಲ್ಲ. ಯಥಾದೃಷ್ಟವಾದ್ದು ಹೇಳಬೇಕು. ಆದರೆ ಕೆಲವು ಸತಿ ಏನಾಗುತ್ತೆ, ಯಥಾದೃಷ್ಟವಾಗಿದ್ರು ನಮಗೆ ತಪ್ಪಾಗಿ ತಿಳಿದು ಬಿಡ್ತೀವಿ. ಭ್ರಮೆ ಅನ್ನೋದು ಉಂಟಾಗುತ್ತೆ, ನಮಗೆ ಭ್ರಮೆ ಉಂಟಾಗುತ್ತಲ್ಲ. ಅದರಿಂದ ಯಥಾದೃಷ್ಟವಾದ ವಚನವಾಗಿದ್ರು ಭೂತಹಿತವಾಗಿರೋ ಹಾಗೆ ಹೇಳಬೇಕು ಅಂತ ಅರ್ಥ. ಭ್ರಮೆ ಅನ್ನೋದು ಸೇರೋದಿಲ್ಲ. ದೈವಾಗತತ್ವಾತ್ ಅಂತ ಹೇಳಿದ್ರೆ ಭ್ರಮಸ್ಯ ನಮಗೆ ತಿಳಿದೇ ಒಂದು ಯಾವುದೋ ಕಾರಣದಿಂದ ಉಂಟಾಗುತ್ತೆ. ಈಗ ಯಾಕೆ ಸರ್ಪವನ್ನು ನೋಡ್ತಾನೊಬ್ಬ, ಹಗ್ಗವನ್ನು ನೋಡಿ ಸರ್ಪ ಅಂತ ಯಾಕೆ ತಿಳಿದ ಅವನು? ಅದಕ್ಕೇನು ಕಾರಣ ಅಂತ ಹೇಳಿದ್ರೆ ಯಾವುದೋ ಒಂದು ಅದೃಷ್ಟ, ಒಂದು ಕಾರಣ ಅಷ್ಟೇನೆ. ಆ ಕಾರಣದಿಂದ ಅವನು ಹಾಗೆ ತಿಳಿದ ಅದನ್ನು. ಆದ್ದರಿಂದ ಯಥಾದೃಷ್ಟ ವಿಷಯವನ್ನ ಹಾಗೆಯೇ ಹೇಳೋದ್ರಲ್ಲಿ ತಪ್ಪಿಲ್ಲ. ಆದರೂ ಕೂಡ ಯಥಾದೃಷ್ಟ ವಿಷಯವಾಗಿದ್ದರೂ ಕೂಡ ಅದನ್ನ ತಪ್ಪಾಗಿ ಭ್ರಮೆ ಇದ್ರೆ ಅದು ಏನು ಮಾಡೋಕ್ಕಾಗೋದಿಲ್ಲ. ಅವನು ಹೇಗೆ ನೋಡ್ತಾನೋ ಹಾಗೆಯೇ ಹೇಳ್ತಾನೋ. ಅವನು ಒಬ್ಬನಿಗೆ ಹಗ್ಗ ಹಾವು ತಾನೇ ಕಂಡ್ರೆ ಯಾರು ಇನ್ನೊಬ್ರು ಕೇಳಿದ್ರೆ ಇದೇನು ಅಂದ್ರೆ ಹಾವು ಅಂತಾನೆ ಹೇಳ್ತಾನ ಅವನು. ಅದರಲ್ಲಿ ಏನು ತಪ್ಪಿಲ್ಲ ಅದರಲ್ಲಿ. ಯಾಕೆ ಅಂದ್ರೆ ಅವನು ಕಂಡಿದ್ದೇ ಹಾವು, ಅದರಲ್ಲಿ ಹಗ್ಗ ಅನ್ನೋ ತಿಳಿದಿಲ್ಲ. ಅವನು ಭ್ರಮೆ ಉಂಟಾಯ್ತು ಅವನಿಗೆ. ಅವನು ನೋಡಿದ ಭ್ರಮೆ ತಾನೆ, ಅವನು ತಿಳಿದಿದ್ದು ಭ್ರಮೆಯೇ ಅಲ್ಲಿ. ಆದ್ರಿಂದ ಯಥಾದೃಷ್ಟವಾಗಿದ್ದು ಆಗಿದ್ರು ಕೂಡ ಆ ರೀತಿ ಇದ್ರೂ ಕೂಡ ಭೂತಹಿತತ್ವವನ್ನು ಮನಸ್ಸಿನಲ್ಲಿಟ್ಕೊಂಡು ಹೇಳಬೇಕು ಅಂತ ಹೇಳಿದ್ದು. ಅದರಿಂದ ಅದು ಯಥಾದೃಷ್ಟ ವಿಷಯ ಹೇಗೆ ತಿಳಿದಾನೋ ಹಾಗೆ ಹೇಳುವಂಥದ್ದು. ಅದು ಅವನು ಸರಿಯಾಗಿ ತಿಳಿದಿರಬಹುದು, ಸರಿಯಾಗಿ ತಿಳಿದೇ ಇರಬಹುದು. ಯಥಾರ್ಥ ವಿಷಯ ಅಂತ ಹೇಳಲಿಲ್ಲ ಅವರು, ಯಥಾದೃಷ್ಟ ವಿಷಯ ಅಂತ ಹೇಳಿದ್ರು. ಇವನು ಹೇಗೆ ಕಂಡನೋ ಹಾಗೆ ಹೇಳೋದು ಸತ್ಯ ಅಂತ ಹೇಳಲ್ಪಡುತ್ತೆ. ಆ ಸತ್ಯವನ್ನು ಕೂಡ ಆ ಇನ್ನೊಬ್ಬರಿಗೆ ಹಿತವಾಗುವ ಹಾಗೆ ಹೇಳಬೇಕು. ಭೂತಹಿತವೂ ಕೂಡ ಅಲ್ಲಿ ಮುಖ್ಯ. ಸತ್ಯಂ ಭೂತಹಿತಂ ಪ್ರೋಕ್ತಂ ಅಂತ ಹೇಳಿ. ಭ್ರಮೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಅದು ಭ್ರಮೆ ಬರುತ್ತೆ ಯಾವಾಗಲೂ, ಯಾವುದೋ ಕಾರಣದಿಂದ ಭ್ರಮೆ ಬರುತ್ತೆ. ನಮ್ಮ ಕರ್ಮದ ಫಲ ಅದರ ಅನುಗುಣವಾಗಿ ಬರುತ್ತೆ. ಅದು ದೈವಾಧೀನ ದೈವಗತತ್ವಾತ್ ದೈವಾಧೀನದಿಂದ ಬರುತ್ತೆ. ನಮಗೆ ಯಾವುದೋ ಕಾರಣದಿಂದ ಭ್ರಮೆ ಉಂಟಾಗುತ್ತೆ. ಆದರೆ ನಾನು ಕಂಡಿದ್ದು ಹಾಗೆ ತಾನೆ, ಅದನ್ನು ನಾನು ಹಾಗೆ ಹೇಳ್ತೀನಿ. ನಾನು ಸುಳ್ಳು ಹೇಳ್ತಾ ಇಲ್ಲ. ಇದು ಸರ್ಪ ಅಂತ ಹೇಳಿದ್ದು ಸುಳ್ಳಾಗಿ ಹೇಳ್ತಿಲ್ಲ, ನಾನು ಕಂಡಿದ್ದೇ ಸರ್ಪ ಅಲ್ಲಿ. ಆದ್ದರಿಂದ ಭ್ರಮೆ ಆಗಿದ್ರು ಕೂಡ ಭ್ರಮೆಯನ್ನೇ ಹೇಳೋದ್ರಲ್ಲಿ ಅಪರಾಧ ಇಲ್ಲ. ಯಾಕೆಂದ್ರೆ ಯಥಾದೃಷ್ಟ ವಚನಂ ಅಂತ ಹೇಳ್ಬಿಟ್ಟು ಅದು ಯಥಾದರ್ಶನ ಹೇಗಿದೆಯೋ ವಸ್ತು ಯಾಥಾತ್ಮ್ಯವನ್ನು ತಿಳ್ಕೊಳ್ಳೋದು ಅಪೇಕ್ಷಿತವೇ. ಆದರೂ ಕೂಡ ಅದು ಹೇಗೆ ಕಂಡಿದ್ದೀವೋ ಅದು ಹೇಳೋದ್ರಲ್ಲಿ ಕೂಡ ಅಪರಾಧವಿಲ್ಲ. ಯಾಕೆಂದ್ರೆ ನಾವು ಕಂಡಿದ್ದು ಅಷ್ಟೇ, ನಮ್ಮ ಅನುಭವಕ್ಕೆ ಬಂದಿರೋದು ಅದುವೇ. ಹಾಗೆ ಹೇಳೋದ್ರಲ್ಲೂ ಕೂಡ ಅಪರಾಧವಿಲ್ಲ. ಆದರೂ ಅದರ ಜೊತೆಗೆ ಭೂತಹಿತವಾಗಿರುವ ಹಾಗೆ ಹೇಳಬೇಕು ಅನ್ನೋದು ಇಲ್ಲಿ ಹೇಳಿದ್ರಿಂದ ಯಥಾದೃಷ್ಟ ವಚನಂ ಅಂತ ಹೇಳಿದ್ರು. ಯಥಾರ್ಥ ದರ್ಶನ ಅಂತ ಹೇಳಲಿಲ್ಲ. ಅದನ್ನು ಹೇಳ್ತೀರ ಸ್ವಾಮಿ ದೇಶಿಕನಲ್ಲಿ, ವಸ್ತು ಸತ್ಯತ್ವಸ್ಯ ಯಥಾದರ್ಶನಮಪಿ ಅಪೇಕ್ಷಿತಂ. ವಸ್ತು ಸತ್ಯವಾಗಬೇಕಾದ್ರೆ ಯಥಾರ್ಥ ಹೇಗಿದೆಯೋ ಹಾಗೆ ತಿಳಿಯೋದು ಅಪೇಕ್ಷಿತ. ಆದರೂ ಯಥಾದೃಷ್ಟ ವಚನ ಮಾತ್ರೇ ವಕ್ತುಹುನ ಅಪರಾಧ. ಹೇಗೆ ಕಂಡಿದಾನೋ ಅದು ಹೇಳೋದ್ರಲ್ಲಿ ಅಪರಾಧವಿಲ್ಲ. ಅದು ಯಥಾರ್ಥವಾಗದೇ ಇರಬಹುದು, ಆದರೆ ಇವನು ಕಂಡಿದ್ದು ಹಾಗೆಯೇ.
ಆದರೂ ಅದರ ಜೊತೆ ಭೂತಹಿತವೂ ಆಗಿರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಾಷಿಕಾರಿಗಳವಾಗ ಯಥಾರ್ಥ ವಚನ ಅಂತ ಹೇಳಲಿಲ್ಲ, ಯಥಾದೃಷ್ಟ ವಚನ, ಯಥಾದೃಷ್ಟ ವಿಷಯ ಅಂತ ಅರ್ಥ ಮಾಡಿದ್ರು ಸತ್ಯಕ್ಕೆ. ಯಥಾದೃಷ್ಟ ವಿಷಯಂ ಭೂತಹಿತ ರೂಪಂ, ಅದನ್ನ ವಿಷಯ, ಅದರ ಒಂದು ಅರ್ಥವನ್ನ ಹೇಳ್ತಾರೆ ಸ್ವಾಮಿ ದೇಶ. ಹೀಗೆ ಮುಂದೆ ಮಿಕ್ಕ ವಿಷಯಗಳಲ್ಲಿಯೂ ವಿಶೇಷವಾಗಿ ವ್ಯಾಖ್ಯಾನದಲ್ಲಿ ಹೇಗೆ ಇದೆಲ್ಲ ಅರ್ಥ ಮಾಡಿದ್ದಾರೆ ಅನ್ನೋದನ್ನ ವಿವರಿಸ್ತಾರೆ. ಅದನ್ನ ಮುಂದುವರಿಸೋಣ ಮುಂದೆ ಅಂತ ಹೇಳಿ ಇಲ್ಲಿ ನಮಸ್ಕಾರ. ನಿತ್ಯಮಚ್ಯುತ ಪದಾಂಬುಜವ್ಯಾಮೋಹತಃ ತರಿತರಾಣಿ ವಿಲಾಯ ಮೇನೆ ಸ್ಮದ್ಗುರೋ ಭಗವತೋ ಸಿರೇಕ ಸಿಂಧೋ ರಾಮಾನೀಸುಗಿರಣಂ ವಿತರಾಂಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೋ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಶ್ರೀ